ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆ್ಯಂಟಿಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆ್ಯಂಟಿಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು, ನಾನು ಫಸ್ಟ್ ವೀಡಿಯೋದಲ್ಲಿ ರಿಲೇಟೆಡ್ ಟು ಆಪರೇಟಿಂಗ್ ಸಿಸ್ಟಮು ಆಲ್ 5 ಮಾಡ್ಯೂಲ್ಸಿಂದ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು ಅದನ್ನು ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೇನೆ. ಅದಾದ ನಂತರ ಸೆಕೆಂಡ್ ಮಾಡ್ಯೂಲಿಂದ ಒಂದು ಟೈಪ್ ಆಫ್ ನ್ಯೂಮರಿಕಲ್ ಪ್ರಾಬ್ಲಮ್ಸಿಗೆ ಸೊಲ್ಯೂಷನನ್ನು ವಿತ್ ಸೊಲ್ಯೂಷನ್ ಪ್ರಾಬ್ಲಮ್ಸನ್ನು ಪ್ರೀವಿಯಸ್ ಇಯರ್ ಕ್ವಶನ್ಸನ್ನು ಸಾಲ್ವ್ ಮಾಡಿ ಕಳಿಸಿದ್ದೇನೆ. ಪಾರ್ಟ್ 2 ನೆಕ್ಸ್ಟ್ ಹಾಕ್ತೇನೆ. ಅದಾದ ನಂತರ ಮಾಡ್ಯೂಲ್ 3ದು ಕೂಡ ಸೊಲ್ಯೂಷನನ್ನು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ. ಈಗ ಇದು ಮಾಡ್ಯೂಲ್ 5ವಿನ VTU ಆಪರೇಟಿಂಗ್ ಸಿಸ್ಟಮ್ನ ಇಂಪಾರ್ಟೆಂಟ್ ನ್ಯೂಮರಿಕಲ್ಸ್. ಇದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸಿಂದ ತೆಗೆದು ಮಾಡ್ತಾ ಇರೋದು. ಓಕೆ, ಸೊ ಇದೇ ಟೈಪ್ ಪ್ರಾಬ್ಲಮ್ಸ್ಗಳು ಬರುತ್ತೆ. ಸಣ್ಣ ಪುಟ್ಟ ವ್ಯಾಲ್ಯೂಸನ್ನು ಚೇಂಜ್ ಮಾಡ್ಬೋದು. ಇದು ಮಾಡ್ಯೂಲ್ 5ಇಂದ ನ್ಯೂಮರಿಕಲ್ಸ್. ಇದಾದರೆ ನಿಮ್ಮದು ಮಾಡ್ಯೂಲ್ 2ದು ಕಂಪ್ಲೀಟ್ ಆಗಿದೆ. ಮಾಡ್ಯೂಲ್ 3ದು ಕಂಪ್ಲೀಟ್ ಕೊಟ್ಟಿದ್ದೇನೆ. ಮಾಡ್ಯೂಲ್ 5ದು ಕೂಡ ಇದಕ್ಕೆ ಕಂಪ್ಲೀಟ್ ಆಗುತ್ತೆ. ಮಾಡ್ಯೂಲ್ 2 ಅಲ್ಲಿ ಪಾರ್ಟ್ 1 ಅಂತ ಮಾಡಿದ್ದೇನೆ. ನೆಕ್ಸ್ಟ್ ಪಾರ್ಟ್ 2 ಅಂತ ಮಾಡಿ ಕಂಪ್ಲೀಟ್ ಮಾಡ್ತಾನೆ. ಅಲ್ಲಿಗೆ ನಿಮ್ಮದು 2, 3, 5 ಮಾಡ್ಯೂಲ್ ಕಂಪ್ಲೀಟ್ ಆಗುತ್ತೆ. ಪಾರ್ಟ್ 4 ಅನ್ನೋದು ಮಾಡ್ಯೂಲ್ 4ಇಂದ ಉಳಿತದೆ. ಇಫ್ ಇನ್ ಕೇಸ್ ಮಾಡ್ಯೂಲ್ 4 ಮಾಡಬೇಕು ಅಂತಿದ್ರೆ ದಯವಿಟ್ಟು ತಿಳಿಸಿ. ಓಕೆ, ಸೊ ಈ ವಿಡಿಯೋ ಸ್ವಲ್ಪ ಲೆಂದಿ ಇರ್ಬೋದು, ಬಟ್ ಕಂಪ್ಲೀಟ್ ಐಡಿಯಾ ಕೊಡುತ್ತೆ ನಿಮಗೆ. ಈಗ ಯಾವುದಿರ್ಬೋದು, FCFS ಇರ್ಬೋದು, SSTF ಇರ್ಬೋದು, ಶಾರ್ಟೆಸ್ಟ್ ಸೀಕ್ ಟೈಮ್ ಫಸ್ಟ್ ಇರ್ಬೋದು, ಸ್ಕ್ಯಾನ್ ಇರ್ಬೋದು, C ಸ್ಕ್ಯಾನ್ ಇರ್ಬೋದು, ಲುಕ್ ಇರ್ಬೋದು, C ಲುಕ್ ಇರ್ಬೋದು, ಎಲ್ಲದನ್ನು ಕವರ್ ಮಾಡ್ತಾ ಇದ್ದೇನೆ. ಸರಿನಾ? ಈಗ ಕ್ವಶನ್ನ ಓದ್ಕೊಳ್ಳಿ. ಸೊ ಇದು ನಿಮಗೆ ಕಂಪ್ಲೀಟ್ ಕ್ವಶನ್ ಕಾಣಿಸದೇ ಇದ್ದರೂ ಕೂಡ ನಾನು ಇದ್ರದ್ದು ಇದನ್ನು PDF ಮಾಡಿ ಇದ್ರದ್ದು ಇಮೇಜ್ ಇದೆಲ್ಲ ನಾನು ಏನು ಬರೆದಿದ್ದೇನೆ ಅದನ್ನು PDF ಮಾಡಿ ನಮ್ಮದು ಟೆಲಿಗ್ರಾಮ್ ಗ್ರೂಪಲ್ಲಿ ನಾನು ಹಾಕ್ತೇನೆ. ಈವನ್ ಮಾಡ್ಯೂಲ್ 3ದು ಕೂಡ PDF ಮಾಡಿ ಕಳಿಸ್ತೇನೆ. ನಾನು ಏನು ಸಾಲ್ವ್ ಮಾಡಿದ್ದೇನೆ ಅದನ್ನು, ಆ್ಯಂಡ್ ಇದ್ರದ್ದು ಸಾಲ್ವ್ ಮಾಡಿದ್ದನ್ನು PDF ಫಾರ್ಮಿಗೆ ಕನ್ವರ್ಟ್ ಮಾಡಿ ನಿಮಗೆ ಸೆಂಡ್ ಮಾಡ್ತೇನೆ. ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗ್ಬೋದು. ಅದರ ಲಿಂಕನ್ನು ಕೂಡ ನಾನು ವೀಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಸರಿನಾ? ಲೆಟ್ಸ್ ಸ್ಟಾರ್ಟ್. ಈ ಕ್ವಶನ್ ಒಂದು 2-3 ಟೈಮ್ಸ್ ಬಂದಿದೆ. ಓಕೆ, ಸಪೋಸ್ ಅ ಡಿಸ್ಕ್ ಡ್ರೈವ್ ಹ್ಯಾಸ್ 5000 ಸಿಲಿಂಡರ್ಸ್. ಏನಂತ ಕೊಟ್ಟಿದ್ದಾರೆ? 5000 ಸಿಲಿಂಡರ್ಸ್ ಇದೆಯಂತೆ. ನಂಬರ್ಡ್ ಫ್ರಮ್ 0 to 4999. ದ ಡ್ರೈವ್ ಈಸ್ ಕರೆಂಟ್ಲಿ ಸರ್ವಿಂಗ್ ಅ ರಿಕ್ವೆಸ್ಟ್ ಎಟ್ ಸಿಲಿಂಡರ್ ನಂಬರ್ 43. ಇದೆಲ್ಲದು ಇಂಪಾರ್ಟೆಂಟ್ ಆಗುತ್ತೆ ಸ್ಟೂಡೆಂಟ್ಸು. ಅವರಲ್ಲಿ ಕೊಟ್ಟಿರೋ ಪ್ರತಿಯೊಂದು ವ್ಯಾಲ್ಯೂನು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಟೋಟಲ್ 5000 ಸಿಲಿಂಡರ್ ಇದೆಯಂತೆ. ಅದರಲ್ಲಿ ಅವ್ರು ಹೇಳ್ತಾ ಇರೋದು ನಂಬರ್ ಫ್ರಮ್ ಕರೆಂಟ್ಲಿ ಸರ್ವಿಂಗ್ ಅ ರಿಕ್ವೆಸ್ಟ್ ಎಟ್ ಸಿಲಿಂಡರ್ ನಂಬರ್ 43. ಸಿಲಿಂಡರ್ ನಂಬರ್ 43ಯಲ್ಲಿ ಕರೆಂಟ್ಲಿ ಸರ್ವಿಂಗ್ ಅಂತೆ. ಆ್ಯಂಡ್ ದ ಪ್ರೀವಿಯಸ್ ರಿಕ್ವೆಸ್ಟ್ ವಾಸ್ ಸಿಲಿಂಡರ್ 125. ಇದು ಬೇಕಾಗುತ್ತೆ. ಪ್ರೀವಿಯಸ್ ರಿಕ್ವೆಸ್ಟ್ ಕೂಡ ಬೇಕಾಗುತ್ತೆ. ಕೆಲವೊಂದು ಪ್ರಾಬ್ಲಮಲ್ಲಿ ಇದನ್ನು ಕೊಡೋದಿಲ್ಲ. ಕೊಡದೇ ಇದ್ದಾಗ ಏನು ಮಾಡಬೇಕು ಅದನ್ನು ನಾನು ಹೇಳ್ತೇನೆ. ಆ್ಯಂಡ್ ಈ ಪ್ರೀವಿಯಸ್ ರಿಕ್ವೆಸ್ಟ್ ಯಾಕೆ ಬೇಕು ಅನ್ನೋದನ್ನು ಕೂಡ ನಾನು ಹೇಳ್ತೇನೆ. ದ ಕ್ಯೂ ಆಫ್ ಪೆಂಡಿಂಗ್ ರಿಕ್ವೆಸ್ಟ್ ಇನ್ FIFO ಆರ್ಡರ್, ಇದೆಲ್ಲ ಪೆಂಡಿಂಗ್ ರಿಕ್ವೆಸ್ಟ್ ಅಂತೆ. ಇದೆಲ್ಲ ಸರ್ವ್ಡ್, ಇದು ಪೆಂಡಿಂಗ್ ರಿಕ್ವೆಸ್ಟ್. 86, 1470, 913 ಇದನ್ನೆಲ್ಲ ಕೊಟ್ಟಿದ್ದಾರೆ, ನಂಬರ್ಸನ್ನು ಕೊಟ್ಟಿದ್ದಾರೆ. ದೆನ್ ಸ್ಟಾರ್ಟಿಂಗ್ ಫ್ರಮ್ ದ ಕರೆಂಟ್ ಲೀಡ್ ಪೊಸಿಷನ್, ವಾಟ್ ಈಸ್ ದ total distance that the disk arm moves to satisfy all the pending requests for each of the following disk scheduling algorithm. ಈ ಡಿಸ್ಕ್ ಸ್ಕೆಡ್ಯೂಲಿಂಗ್ ಅಲ್ಗೋರಿದಮ್ಮಿಗೆ ಪ್ರತಿಯೊಂದು ಅಲ್ಗೋರಿದಮ್ಮಲ್ಲಿ ಇದು ಎಷ್ಟು ಮೂವನ್ನು ಮಾಡಬೇಕು, ಡಿಸ್ಕ್ ಆರ್ಮ್ ಈ ರಿಕ್ವೆಸ್ಟನ್ನು ಸರ್ವ್ ಮಾಡಬೇಕಂದ್ರೆ ಎಷ್ಟು ಮೂವ್ ಮಾಡಬೇಕು ಅಕಾರ್ಡಿಂಗ್ ಟು FCFS, ಅಕಾರ್ಡಿಂಗ್ ಟು SSTF, ಸ್ಕ್ಯಾನ್, C ಸ್ಕ್ಯಾನ್. ಈ ಕ್ವಶನ್ ಇದು 8 ಮಾರ್ಕ್ಸಿಗೆ ಬಂದಂಥ ಕ್ವಶನ್. ಓಕೆ, ಇದನ್ನು 8ಗೂ ಕೊಡ್ಬೋದು, 12ಗೂ ಕೊಡ್ಬೋದು. ಓಕೆ, ಇದನ್ನೀಗ ನಾನು ಮಾಡ್ತಾ ಇದ್ದೇನೆ ನೋಡಿ. ಫಸ್ಟ್ ಬಂದುಬಿಟ್ಟು ನಿಮಗೆ ಫಸ್ಟ್ ಕಮ್ ಫಸ್ಟ್ ಸರ್ವ್ ಅಲ್ವಾ. ಈಗ ಪ್ರಾಬ್ಲಮನ್ನು ಮಾಡೋವಾಗ ನೋಡ್ಕೊಳ್ಳಿ, ಸ್ಟಾರ್ಟ್ ಮಾಡಬೇಕಿದ್ದು ನೀವು ಗೀವನ್. ಫಸ್ಟಿಗೆ ಪ್ರಾಬ್ಲಮನ್ನು ಈ ರೀತಿಯಲ್ಲಿ ಮಾಡಬೇಕು. ಗೀವನ್ ಟೋಟಲ್ ಸಿಲಿಂಡರ್ಸ್ ಎಷ್ಟು? 0 to 4999. ಅಂದರೆ ಅವ್ರು ಕೊಟ್ಟಿದ್ದು 5000, ದಟ್ ಈಸ್ 0 to 4999. ನಿಮಗೀಗ 2000 ಅಂತ ಕೊಟ್ಟರೆ 0 to 1999 ಅದನ್ನು ಬರಿಬೇಕು ಗೀವನ್. ಅದಾದ ಮೇಲೆ ಕರೆಂಟ್ ಹೆಡ್ ಪೊಸಿಷನನ್ನು ಬರಿಬೇಕು. ಕರೆಂಟ್ ಹೆಡ್ ಪೊಸಿಷನ್ ಏನಂತ ಕೊಟ್ಟಿದ್ದಾರೆ ಅವರು ಪ್ರಾಬ್ಲಮಲ್ಲಿ? 43 ಅಂತ ಕೊಟ್ಟಿದ್ದಾರೆ ಕರೆಂಟ್ ಹೆಡ್ ಪೊಸಿಷನ್. ಪ್ರೀವಿಯಸ್ ರಿಕ್ವೆಸ್ಟ್ ವಾಸ್ 125 ಅದನ್ನು ಕೊಟ್ಟಿದ್ದಾರೆ. ನಾನು ಅದನ್ನು ಬರ್ಕೊಂಡಿದ್ದೇನೆ. ಫಸ್ಟಿಗೆ ಏನೇನು ಗೀವನ್ ಕೊಟ್ಟಿದ್ದಾರೆ ಅದನ್ನು ನಾನು ಬರೆದಿದ್ದೇನೆ ಅಷ್ಟೇ. ಅದು ಬಿಟ್ಟು ನಾನು ಏನು ಎಕ್ಸ್ಟ್ರಾ ಏನೂ ಮಾಡಲಿಲ್ಲ. ಅದಾದಮೇಲೆ ಪೆಂಡಿಂಗ್ ರಿಕ್ವೆಸ್ಟ್ ಏನೆಲ್ಲ ಕೊಟ್ಟಿದ್ದೇನೆ ಅದನ್ನೆಲ್ಲ ಆ್ಯಸ್ ಇಟ್ ಈಸ್ ಹಾಗೆ ಬರ್ಕೊಂಡಿದ್ದೇನೆ. ಅವ್ರು ಹೇಗೆ ಪೆಂಡಿಂಗ್ ರಿಕ್ವೆಸ್ಟ್ ಅಂತ ಕೊಟ್ಟಿದ್ದಾರೆ ನೋಡಿ, ಆ್ಯಸ್ ಇಟ್ ಈಸ್ ನಾನು ಹಾಗೆ ಬರ್ಕೊಂಡಿದ್ದೇನೆ. ಅದರಲ್ಲೂ ಕೂಡ ಏನು ಚೇಂಜಸನ್ನು ನಾನು ಮಾಡಿಲ್ಲ. ಓಕೆ ಫೈನ್. ಈಗ ಸ್ಟಾರ್ಟ್ ಮಾಡಿದರೆ ಯಾವುದು? ಫಸ್ಟ್ ಕಮ್ ಫಸ್ಟ್ ಸರ್ವ್. ಅವ್ರು ಕೇಳಿದ್ದು ನಿಮಗೆ ಫಸ್ಟ್ ಕ್ವಶನ್ ಕೇಳಿದ್ದು ಫಸ್ಟ್ ಕಮ್ ಫಸ್ಟ್ ಸರ್ವ್. ಫಸ್ಟ್ ಕಮ್ ಫಸ್ಟ್ ಸರ್ವ್ ಅಂತ ಹೇಳಿದರೆ ನೀವು ಹೇಗೆ ಬಂದಿದೆ ಅದೇ ಆರ್ಡ್ರಲ್ಲಿ ಸರ್ವ್ ಮಾಡಬೇಕು ಅಂತ ಮೀನಿಂಗ್. ಸೊ ಅದಕ್ಕಿಂತ ಮುಂಚೆ ನಾನು ಏನು ಮಾಡಬೇಕು? ಈ ಡೈಗ್ರಾಮನ್ನು ಡ್ರಾ ಮಾಡಬೇಕು. ದಿಸ್ ಈಸ್ ವೆರಿ 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 ಇಂಪಾರ್ಟೆಂಟ್. ಹೆಡ್ ಮೂಮೆಂಟ್ ಹೇಗಾಗುತ್ತೆ ಅನ್ನೋದು ಡೈಗ್ರಾಮನ್ನು ಡ್ರಾ ಮಾಡಬೇಕು. ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? 0ಇಂದ ಸ್ಟಾರ್ಟ್ ಆಗಿ 4999. ಇದು ಯಾಕೆ 0 to 4999? ಯಾಕಂದರೆ 5000 ಡಿಸ್ಕ್ ಇದೆ. ನಂಬರ್ಡ್ ಫ್ರಮ್ 0 to 4999. ಸೊ ಅದನ್ನು ಫಸ್ಟ್ ಸ್ಟಾರ್ಟಿಂಗ್ 0 ತಗೊಳ್ಳಿ, ಎಂಡಿಂಗಲ್ಲಿ 4999 ತಗೊಳ್ಳಿ. ಸರಿನಾ? ಅದಾದ ನಂತರ ಇವರಿಲ್ಲಿ ಪೆಂಡಿಂಗ್ ರಿಕ್ವೆಸ್ಟ್ ಇದೆಯಲ್ಲ, ಇದನ್ನೆಲ್ಲದನ್ನು
ಇನ್ಕ್ರೀಸಿಂಗ್ ಆರ್ಡ್ರಲ್ಲಿ ಬರ್ಕೊಳ್ಬೇಕು. ಇಲ್ಲಿ ನೋಡಿ ಪೆಂಡಿಂಗ್ ರಿಕ್ವೆಸ್ಟ್ ಇಷ್ಟು ನಂಬರ್ನ ಕೊಟ್ಟಿದ್ದಾರೆ ನೋಡಿ, ಆ ನಂಬರ್ನ ಇನ್ಕ್ರೀಸಿಂಗ್ ಆರ್ಡ್ರಲ್ಲಿ ಬರಿಬೇಕು. 86 1497 ಅದೆಲ್ಲ ಇದೆಯಲ್ಲ, ಇದರಲ್ಲಿ 86 ಫಸ್ಟ್ ಬರುತ್ತೆ, ಸೆಕೆಂಡ್ 130 ಬರುತ್ತೆ, ಅದಾದಮೇಲೆ ಥರ್ಡ್ ಏನು ಬರುತ್ತೆ 913 ಬರುತ್ತೆ, ಫೋರ್ತ್ 948, ಫಿಫ್ತ್ 1022, ಸಿಕ್ಸ್ತ್ 1470, ಸೆವೆಂತ್ 1509, ಅದಾದಮೇಲೆ 1750, ಅದಾದಮೇಲೆ 1774. ಇದನ್ನು ಇನ್ಕ್ರೀಸಿಂಗ್ ಆರ್ಡ್ರಲ್ಲಿ ಬರೆದು ಈ ಲೈನಲ್ಲಿ ಬರಿಬೇಕು, ನಂಬರ್ ಲೈನಲ್ಲಿ. ಈ ನಂಬರ್ ಲೈನಲ್ಲಿ ಇನ್ಕ್ರೀಸಿಂಗ್ ಆರ್ಡ್ರಲ್ಲಿ ಬರಿಬೇಕು. ಅದರ ಜೊತೆ ವೆರಿ ಇಂಪಾರ್ಟೆಂಟ್, ಕರೆಂಟ್ ಹೆಡ್ ಪೊಸಿಷನ್ ಯಾವ್ದು ಹೇಳಿ 43, ಅದನ್ನು ಕೂಡ ಇಲ್ಲಿ ಇನ್ಕ್ಲೂಡ್ ಮಾಡಬೇಕು. ಸ್ಟಾರ್ಟ್ ಆಗೋದು ಅಕಾರ್ಡಿಂಗ್ ಟು ದಿಸ್ ಸ್ಟಾರ್ಟ್ ಆಗೋದು 86ಇಂದ, ಬಟ್ ಕರೆಂಟ್ ಹೆಡ್ ಪೊಸಿಷನ್ ಎಲ್ಲಿ ಬರುತ್ತೆ 43, ಈ 86ಇಂದ ಹಿಂದ್ಗಡೆ ಬರುತ್ತೆ, ಅದನ್ನು ಕೂಡ ಇನ್ಕ್ಲೂಡ್ ಮಾಡಬೇಕು ನಿಮ್ಮ ನಂಬರ್ ಲೈನಲ್ಲಿ. ಸರಿನಾ? ಇದು ನಿಮ್ಮ ಫಸ್ಟ್ ಕಮ್ ಫಸ್ಟ್ ಸರ್ವ್. ಇದನ್ನು ಹೇಗೆ ಬರೆದ್ರಿ ಗೊತ್ತಾಯ್ತಲ್ಲ, 0 to 4999. ಯಾಕಂತ ಕೇಳಿದರೆ ಟೋಟಲ್ ಸಿಲಿಂಡರ್ ಸ್ಟಾರ್ಟ್ ಆಗೋದು 0ಇಂದ 4999ಇಂದ. ಅದ್ರ ಬಿಟ್ವೀನಲ್ಲಿ ಯಾವುದನ್ನು ಬರಿತಾ ಇದ್ದೀರಾ, ಪೆಂಡಿಂಗ್ ರಿಕ್ವೆಸ್ಟನ್ನು ಇನ್ಕ್ರೀಸಿಂಗ್ ಆರ್ಡ್ರಲ್ಲಿ ಕಂಟಿನ್ಯೂಸ್ ಆಗಿ ಬರಿತಾ ಹೋದ್ರಿ. ಸರಿನಾ? ಸರ್ ಇದ್ರ ಮಧ್ಯೆ ಇಂತಿಷ್ಟು ಇದಿರಬೇಕು, ಗ್ಯಾಪ್ ಇರಬೇಕಾ? ಹಾಗೇನಿಲ್ಲ. ನೀವು ಸ್ಕೇಲ್ ಇದರಲ್ಲಿ ಮಾಡಿದ್ರೆ 1 ಸೆಂಟಿಮೀಟರ್ ಮಾಡೋದಾದ್ರೆ ಮಾಡಿ ಅಷ್ಟೇ. ದಟ್ ಡಸಂಟ್ ಮೀನ್ ದಟ್ ಎಕ್ಸಾಕ್ಟ್ಲಿ ಗ್ಯಾಪ್ ಇರಬೇಕು, ಅದೆಲ್ಲ ಇಲ್ಲ. ಅದ್ರ ಜೊತೆ ಕರೆಂಟ್ ಹೆಡ್ ಪೊಸಿಷನ್ 43 ಇನ್ಕ್ಲೂಡ್ ಮಾಡಬೇಕು. ಇನ್ ಕೇಸ್ ಕರೆಂಟ್ ಹೆಡ್ ಪೊಸಿಷನ್ 143 ಆದರೆ ಇಲ್ಲಿ ಬರುತ್ತೆ, ಸಮ್ವೇರ್ 130ಗಿಂತ ಸ್ವಲ್ಪ ಮುಂದೆ ಬರುತ್ತೆ, ಇಲ್ಲಿ ಅದನ್ನು ಮಾರ್ಕ್ ಮಾಡಬೇಕು. ವೆರಿ ಇಂಪಾರ್ಟೆಂಟ್, ಯಾಕಂದರೆ ಯಾವತ್ತೂ ಹೆಡ್ ಪೊಸಿಷನಿಂದನೇ ಸ್ಟಾರ್ಟ್ ಆಗೋದು. ಹೋಪ್ ಇದು ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಈಗ ಫಸ್ಟಿಗೆ ಹೆಡ್ ಪೊಸಿಷನ್ 43, ನಾವು ಫಸ್ಟ್ ಕಮ್ ಫಸ್ಟ್ ಸರ್ವ್ ಮಾಡ್ತಾ ಇದ್ದೇವೆ. ಅವ್ರು ಕೊಟ್ಟಂಥ ಪೆಂಡಿಂಗ್ ರಿಕ್ವೆಸ್ಟ್ ಯಾವ ಆರ್ಡ್ರಲ್ಲಿ ಕೊಟ್ಟಿದ್ದಾರೆ ನೋಡಿ, ಅದೇ ಆರ್ಡ್ರಲ್ಲಿ ನಾವು ಸರ್ವ್ ಮಾಡ್ತಾ ಹೋಗ್ಬೇಕು. 43 ಹೆಡ್ ಪೊಸಿಷನ್ ಇಲ್ಲಿ 43, ಆಮೇಲೆ ನೆಕ್ಸ್ಟ್ ಬರೋ ನಂಬರ್ ಯಾವ್ದು ಹೇಳಿ 86. ನೆಕ್ಸ್ಟ್ ನಾವು ಸರ್ವ್ ಮಾಡೋದು ಇದನ್ನು, ಸೊ 86 ಇಲ್ಲಿ ನೋಡಿ, ಇಲ್ಲಿಗೆ ನಾನು ಇದಾಗ್ತೇನೆ ಹೀಗೆ 86, 43ಇಂದ 86 ಆಯಿತು. 86ಇಂದ ನೆಕ್ಸ್ಟ್ ಯಾವ್ದು ಹೇಳಿ, ಡೈರೆಕ್ಟ್ 1470 ನಂಬರ್, ಡೈರೆಕ್ಟ್ ನಾನು ಎಲ್ಲಿಗೆ ಬಂದಿದೆ ನೋಡಿ 1470, ಕರೆಕ್ಟಾ? ಇಲ್ಲಿ ಆರೋ ಮಾರ್ಕ್ ಹಾಕಿದ್ದೇನೆ. ದೆನ್ 1470 ಆದಮೇಲೆ ಯಾವುದು 913, ಸೀದಾ ಇಲ್ಲಿಗೆ ಹೋದೆ, ಡೈರೆಕ್ಟ್ಲಿ 913ಗೆ ಹೋಗಿ. ಸ್ಟೂಡೆಂಟ್ಸ್ ಇದು 913, ಓಕೆ, ಇದು 913, ಸ್ವಲ್ಪ ಮುಂದೆ ಹೋಗಬೇಕಿತ್ತು. ಎನಿವೆ ಇದು 913. ಆಮೇಲೆ 913 ಯಾವುದು 1774, 913ಇಂದ ಡೈರೆಕ್ಟ್ ಎಲ್ಲಿಗೆ ಹೋಗ್ತೇನೆ ನಾನು 1774 ಇಲ್ಲಿನ ಪ್ರಕಾರ. ಅದಾದಮೇಲೆ 948, ಎಲ್ಲಿಂದ 1774ಇಂದ ಡೈರೆಕ್ಟ್ 1 ಸೆಕೆಂಡ್ ಸ್ಟೂಡೆಂಟ್ಸು, 1774ಇಂದ 948 ಡೈರೆಕ್ಟ್ ಎಲ್ಲಿಗೆ ಬಂತು 948, ಇದು 948. 948ಇಂದ ನೆಕ್ಸ್ಟ್ ಅವ್ರು ಏನು ಹೇಳಿದ್ದಾರೆ 1509, ಇಲ್ಲಿದೆ ನೋಡಿ 1509. 1509ಇಂದ ನೆಕ್ಸ್ಟ್ ಯಾವ್ದು ಹೇಳಿದ್ದಾರೆ ಅವ್ರ ನಂಬರ್, ಇಲ್ಲಿ ನೋಡಿ 1022, ಸೊ 1022ಗೆ ಬಂದೆ. ಆಮೇಲೆ 1022 ಆದಮೇಲೆ ಯಾವುದು ಕೇಳಿದ್ದಾರೆ ಅವರು 1750 ಹೋದೆ. 1750ಇಂದ ಡೈರೆಕ್ಟ್ಲಿ ಅವ್ರು ಹೇಳಿದ್ದು 130. FCFS ಅಲ್ಲಿ ಫಸ್ಟ್ ಕಮ್ ಫಸ್ಟ್ ಸರ್ವಲ್ಲಿ ಏನಾಗುತ್ತೆ ಅಂತ ಕೇಳಿದರೆ, ನೀವು ಅವ್ರು ಯಾವ ಆರ್ಡ್ರಲ್ಲಿ ಕೊಟ್ಟಿದ್ದಾರೆ ನೋಡಿ, ನಿಮ್ಮ ಹೆಡ್ ಪೊಸಿಷನ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ 43ಇಂದ ಸ್ಟಾರ್ಟ್ ಆಗಿ ಅವ್ರು ಯಾವ ಆರ್ಡ್ರಲ್ಲಿ ಕೊಟ್ಟಿದ್ದಾರೆ ಅದಕ್ಕೆ ಹೋಗಬೇಕು, ಅಲ್ಲಿ ರೌಂಡ್ ಹಾಕಬೇಕು. ನೆಕ್ಸ್ಟ್ ಅಲ್ಲಿಂದ ನೆಕ್ಸ್ಟ್ ಆರ್ಡರ್, ಇದೇ ಥರ ರೌಂಡ್ ಹಾಕಬೇಕು. ಸರಿನಾ? ಈಗ ಇದರಲ್ಲಿ ನೀವು ಟೋಟಲನ್ನು ಫೈಂಡ್ ಔಟ್ ಮಾಡಬೇಕು. ಟೋಟಲ್ ಸೀಕ್ ಡಿಸ್ಕನ್ನು ಫೈಂಡ್ ಔಟ್ ಮಾಡಬೇಕು. ಅದು ಹೇಗೆ ಕೇಳಿದರೆ 86 - 43, ಇದು ಮೈನಸ್ ಇದು ನೋಡಿ. ನೀವು ಇನ್ ಕೇಸ್ 43 - 86 ಮಾಡ್ತೀರಾ, ಮಾಡಿ, ನೋ ಪ್ರಾಬ್ಲಮ್. ದಿಸ್ ಈಸ್ ಅಬ್ಸಲ್ಯೂಟ್ ವ್ಯಾಲ್ಯೂ. ಅಬ್ಸಲ್ಯೂಟ್ ವ್ಯಾಲ್ಯೂ ಅಂದರೆ 43 - 86 ಮಾಡಿದಾಗ ನಿಮಗೆ ನೆಗೆಟಿವ್ ಆನ್ಸರ್ ಬರುತ್ತೆ, ಬಟ್ ಆನ್ಸರ್ ಪಾಸಿಟಿವೇ ಆಗಿರುತ್ತೆ. ಅದಕ್ಕೆ ನಾನು ನಿಮ್ಗೆ ಏನು ಹೇಳ್ತೇನೆ ಗೊತ್ತುಂಟಾ, ಗ್ರೇಟರ್ ನಂಬರ್ ಮೈನಸ್ ಸ್ಮಾಲರ್ ನಂಬರ್ ಮಾಡಿ, ನೋ ಪ್ರಾಬ್ಲಮ್. 86ಇಂದ 43 ಮಾಡಿ, 1470ಇಂದ 86 ಮಾಡಿ, ಇವೆರಡರ ಮಧ್ಯೆ ಡಿಫರೆನ್ಸ್ ಫೈಂಡ್ ಔಟ್ ಮಾಡಬೇಕು. ಇದು ಮತ್ತೆ ಇಲ್ಲಿಂದ ಇಲ್ಲಿಗೆ ಡಿಫರೆನ್ಸ್ 86 - 43. 43 - 86 ಮಾಡಿದ್ರು ಅದ್ರದ್ದು ಅಬ್ಸಲ್ಯೂಟ್ ಮಾಡಬೇಕು. ಅಬ್ಸಲ್ಯೂಟ್ ಅಂದರೆ ಏನು ಹೇಳಿ, ಇಲ್ಲಿ ಮ್ಯಾಗ್ನಿಟ್ಯೂಡನ್ನು ಫೈಂಡ್ ಔಟ್ ಮಾಡಬೇಕು. ಅಂದರೆ ನೆಗೆಟಿವ್ ಬಂದರೂ ಕೂಡ ಅದು ಪಾಸಿಟಿವ್ ಅಂತ ಮೀನಿಂಗ್. ಸೊ ಅದಕ್ಕಿಂತ ನೀವೇನು ಮಾಡ್ಬೋದು, ಗ್ರೇಟರ್ ನಂಬರಿಂದ ಮೈನಸ್ ಮಾಡಿ, ನೋ ಪ್ರಾಬ್ಲಮ್. ಅಂದರೆ 43 - 86 ಮಾಡೋ ಬದಲು 86 - 43 ಮಾಡಿ. ಅದಾದಮೇಲೆ 1470 - 86 ಇಲ್ಲಿ ತೊಗೊಂಡಿದ್ದೆ ನೋಡಿ, ಆಯಿತಾ? ಅದಾದಮೇಲೆ 913 ಅಲ್ವಾ, 13 - 1470 ಅಥವಾ 1470 - 913 ಇವೆರಡರ ಮಧ್ಯೆ ಡಿಫರೆನ್ಸ್. 1774 - 913, ಸರಿನಾ? ಅದಾದಮೇಲೆ ಇವೆರಡರ ಮಧ್ಯೆ ಡಿಫರೆನ್ಸ್ 1774 - 948, ಆಯಿತಾ? ಅದಾದಮೇಲೆ ಇದು 1000 ಗೊತ್ತಾಯ್ತಲ್ಲ. ಇದು ಮತ್ತು ಇದರ ಪ್ರತಿಯೊಂದರಲ್ಲಿ ಇವೆರಡರ ಮಧ್ಯೆ ಡಿಫರೆನ್ಸ್ ಡಿಫರೆನ್ಸನ್ನು ಮೈನಸ್ ಮಾಡಬೇಕು ಅಷ್ಟೇ.
ಎಲ್ಲದನ್ನು ಮೈನಸ್ ಮಾಡ್ತಾ ಬರಬೇಕು. ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಹೋದರೆ ಇಲ್ಲಿ ಬಂದಿರೋ ನಂಬರ್ ಇಲ್ಲಿ ರಿಪೀಟ್ ಆಗುತ್ತೆ, ಎಲ್ಲ ನಂಬರ್ 2 ಟೈಮ್ ರಿಪೀಟ್ ಆಗುತ್ತೆ. ಈ 1470 ನೋಡಿ 2 ಟೈಮ್ ರಿಪೀಟ್ ಆಗುತ್ತೆ, 913 2 ಟೈಮ್. ಸಿಂಪಲ್ಲು, ನೀವು ಅಷ್ಟೆಲ್ಲ ಕಾಂಪ್ಲಿಕೇಟೆಡ್ ಮಾಡೋದು ಬೇಡ. ಇದ್ರ ಮಧ್ಯೆ ಇರೋ ಡಿಸ್ಟೆನ್ಸ್, ಇದ್ರ ಮಧ್ಯೆ ಇರೋ ಡಿಸ್ಟೆನ್ಸ್, ಇದ್ರ ಮಧ್ಯೆ ಇರೋ ಡಿಸ್ಟೆನ್ಸ್, ಪ್ರತಿಯೊಂದು ಲೈನ್ ಇವೆರಡು ಡಾಟ್ ಹಾಕಿದ್ದೇನೆ ನೋಡಿ, ನಾನು ಹೀಗೆ ಹಾಕಿದ್ದೇನಲ್ಲ, ಅವೆರಡು ಮಧ್ಯೆ ಇರೋ ಡಿಸ್ಟೆನ್ಸ್. ಈ ಸ್ಮಾಲರ್ ನಂಬರಿಂದ ಗ್ರೇಟರ್ ನಂಬರ್ನ ಮೈನಸ್ ಮಾಡಿದ್ರು ಪಾಸಿಟಿವ್ ನಂಬರೇ ಬರೀಬೇಕು, ನೆಗೆಟಿವ್ ನಂಬರ್ ಬರಿಬೇಡಿ. ಅಬ್ಸಲ್ಯೂಟ್ ವ್ಯಾಲ್ಯೂ ಅಂತ ಹೇಳ್ತಾರೋದು ನಾನು ಅದೇ, ಸರಿನಾ? ಸೊ ಇದನ್ನು ಮಾಡಿ, ಇವೆರಡನ್ನ ಮೈನಸ್ ಮಾಡಿ, ಇದನ್ನು ಮೈನಸ್ ಮಾಡಿದರೆ ಆನ್ಸರ್ ಬಂತಾ ಪ್ಲಸ್, ಇದನ್ನು ಮೈನಸ್ ಮಾಡಿ ಆನ್ಸರ್ ಮಾಡ್ತೀರಾ ಪ್ಲಸ್, ಎಲ್ಲದನ್ನು ಪ್ಲಸ್ ಮಾಡ್ತಾ ಬರಬೇಕು. ಗೊತ್ತಾಯ್ತಾ? ಇವೆರಡನ್ನ ಮೈನಸ್ ಮಾಡಿ ಎರಡನ್ನು ಪ್ಲಸ್ ಮಾಡ್ತಾ ಬರೋದು, ಪ್ರತಿಯೊಂದರ ಮಧ್ಯೆ ಪ್ಲಸ್ 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 ಪ್ಲಸ್. ಅದು ಮಾಡಿದಾಗ ನಿಮಗೆ ಟೋಟಲ್ ಬರುತ್ತೆ ನೋಡಿ, ಇಲ್ಲಿ 7067 ಬರ್ತಾ ಇದೆ. ಅಷ್ಟು ಸಿಲಿಂಡರ್ಸ್ ಅಂತ ಮೀನಿಂಗ್. ಇದು ಯಾವುದು? ಫಸ್ಟ್ ಕಮ್ ಫಸ್ಟ್ ಸರ್ವ್. ಆಯಿತಾ? ಇದಾಯಿತು. ಈಗ ನೆಕ್ಸ್ಟ್ ಯಾವ್ದು ಹೇಳಿ ನಿಮಗೆ? ಸೆಕೆಂಡ್ ಬರೋದು SSTF. SSTF ಅಂದರೆ ಏನು ಹೇಳಿ? ಶಾರ್ಟೆಸ್ಟ್ ಸೀಕ್ ಟೈಮ್ ಫಸ್ಟ್. ಕನ್ಫ್ಯೂಸ್ ಆಗ್ತಾ ಬರಬೇಡಿ, ಒಂದೊಂದೇ ಹೇಳ್ತಾ ಬರ್ತೇನೆ ನೋಡಿ. ಶಾರ್ಟೆಸ್ಟ್ ಸೀಕ್ ಟೈಮ್ ಫಸ್ಟ್. ಇದೇನು ಸರ್ ಶಾರ್ಟೆಸ್ಟ್ ಸೀಕ್ ಟೈಮ್ ಫಸ್ಟ್ ಅಂತ ಹೇಳಿದರೆ, ಚೂಸ್ ನಿಯರೆಸ್ಟ್ ರಿಕ್ವೆಸ್ಟ್ ಫ್ರಮ್ ದ ಕರೆಂಟ್ ಹೆಡ್. ಕರೆಂಟ್ ಹೆಡ್ಡಿಗೆ, ನಿಮ್ಮ ಕರೆಂಟ್ ಹೆಡ್ಡಿಗೆ ಯಾವುದು ನಿಯರ್ ಇದೆ ನೋಡಿ, ಆ ಇದನ್ನು ರಿಕ್ವೆಸ್ಟನ್ನು ಚೂಸ್ ಮಾಡಬೇಕು. ಈಗ ನಮ್ಮ ಆ್ಯಕ್ಚುಯಲ್ ಹೆಡ್ ಯಾವುದು ಹೇಳಿ? ಈಗ ಅಕಾರ್ಡಿಂಗ್ ಟು ದಿಸ್ ಇದರಲ್ಲಿ ಆಗೋದಿಲ್ಲ, ಇದರಲ್ಲಿದೆ ನೋಡಿ. ಕರೆಂಟ್ ಹೆಡ್. ನಾನು ಕ್ವಶನ್ನೇ ತಗೊಳ್ತೇನೆ, ಇದು ಯಾವುದು ಬೇಡ, ಕ್ವಶನ್ನೇ ತಗೊಳ್ತೇನೆ. ಕ್ವಶನ್ ತಗೊಂಡಾಗ ಕರೆಂಟ್ ಹೆಡ್ ಅವ್ರು ಏನಂತ ಹೇಳಿದ್ದಾರೆ? ನಂಬರ್ 43 ಅಂತ ಹೇಳಿದ್ದಾರೆ. ಈಗ ನಂಬರ್ 43 ಅನ್ನೋದು ನಿಮ್ಮ ಕರೆಂಟ್ ಹೆಡ್, ಕರೆಕ್ಟಾ? ಸೊ ಕರೆಂಟ್ ಹೆಡ್ಡಿಗೆ ಕೊಟ್ಟಿರೋ ನಂಬರಲ್ಲಿ ನಿಯರ್ ಬೈ ಯಾವುದು ಅಂತ ನೋಡಬೇಕು. ಕರೆಂಟ್ ಹೆಡ್ಡಿಗೆ ಕೊಟ್ಟಿರೋ ನಂಬರಲ್ಲಿ ನಿಯರ್ ಬೈ ಯಾವುದು? ಈಗ ಕೊಟ್ಟಿರೋ ನಂಬರ್ ಯಾವುದಲ್ಲ ಹೇಳಿ? 43, 86, 130, 930 ಇದೆಲ್ಲ ಕೊಟ್ಟಿದ್ದಾರೆ. ಅಥವಾ ಪ್ರಾಬ್ಲಮಲ್ಲಿ ಇದಿಷ್ಟನ್ನೆಲ್ಲ ಕೊಟ್ಟಿದ್ದಾರೆ, ಸರಿನಾ? ಇದಿಷ್ಟು ನಂಬರ್ನ ಕೊಟ್ಟಿದ್ದಾರೆ. ಇದಿಷ್ಟು ನಂಬರಲ್ಲಿ 43ಗೆ ವೆರಿ ನಿಯರ್ ಬೈ ಯಾವುದು? 86, 1470, 930 ಇದೆಲ್ಲ ನೋಡಿದಾಗ ನಿಯರ್ ಬೈ ಯಾವುದಾಗುತ್ತೆ? ಈದರ್ 86 ಆಗಬೇಕು, ಇಲ್ಲ 130. 43ಗೆ ನಿಯರ್ ಬೈ ಇವೆರಡರಲ್ಲಿ ಒಂದಾಗುತ್ತೆ. ಯಾವ್ದು ಹೇಳಿ? 130 ಪಕ್ಕ ಅಲ್ಲ, 86. ನೆನಪಿಟ್ಕೊಳ್ಳಿ, 43ಗೆ ನಿಯರ್ ಬೈ. ಈಗ ಕರೆಂಟ್ ಹೆಡ್ ಎಲ್ಲಿದೆ ಅಂತ ಹೇಳಿದ್ದಾರೆ? 43ಗೆ ನಿಯರ್ ಬೈ ಹೆಡ್ ಯಾವುದು? ಅಥವಾ ನಿಯರ್ ಬೈ 43 ಹೆಡ್ಡಿಗೆ ನಿಯರ್ ಬೈ ನಂಬರ್ ಯಾವುದು? 86. ಯಾಕಂದರೆ ಇವೆಲ್ಲ ತುಂಬ ದೂರ ಆಗುತ್ತೆ 43ಗೆ. 86 ನೋಡಿ, 86 - 43 ಮಾಡಿದರೆ 43 ಅಲ್ವಾ ಸರ್? 130 ಆಗೋದಿಲ್ವಾ? 130 - 43 ಮಾಡಿ, ಅರೌಂಡ್ ಆನ್ಸರ್ 57 + 30 87 ಆಗುತ್ತೆ. ಬಟ್ ಇದಕ್ಕೆ ಇದೇ ನಿಯರ್ ಬೈ ಅಲ್ವಾ? ಸೊ 86 ಇಸ್ ಅ ನಿಯರ್ ಬೈ. ಅದಕ್ಕೆ 43ಇಂದ ಸ್ಟಾರ್ಟ್ ಆಗುತ್ತೆ. 43ಗೆ ನಿಯರ್ ಬೈ ರಿಕ್ವೆಸ್ಟ್ ಫ್ರಮ್ ಕರೆಂಟ್ ಹೆಡ್ ಯಾವುದದು? 86. ಅದಾದಮೇಲೆ ನೆನಪಿಟ್ಕೊಳ್ಳಿ, ಈಗ ಕರೆಂಟ್ ಹೆಡ್ ಯಾವ್ದು ಹೇಳಿ? 86 ಆಗುತ್ತೆ. ಇದಕ್ಕೆ ನಿಯರ್ ಬೈ ಯಾವುದು? 86ಗೆ ನಿಯರ್ ಬೈ ಯಾವುದು ಅಂತ ನೋಡಬೇಕು. ಉಳಿದಿರೋ ನಂಬರಲ್ಲಿ 86ಗೆ ನಿಯರ್ ಬೈ ಯಾವುದು? ಇದು ದೊಡ್ಡ ನಂಬರ್, ಇದು ದೊಡ್ಡ ನಂಬರ್, ಇದೆಲ್ಲ ದೊಡ್ಡ ನಂಬರ್. ಯಾವುದು? 130 ಅಲ್ವಾ? ಸೊ ಅದಕ್ಕೆ ಅದಾದ ನಂತರ ನೆಕ್ಸ್ಟ್ ಯಾವುದಕ್ಕೆ ಹೋಗುತ್ತೆ? 130ಗೆ ಹೋಗುತ್ತೆ. ನೆಕ್ಸ್ಟ್ 130ಗೆ ನಿಯರ್ ಬೈ ನಂಬರ್ ಯಾವುದು? 130ಗೆ ಇದಾಗಿದೆ ಆಲ್ರೆಡಿ, 86 ಆಗಿದೆ. ಈಗ 130ಗೆ ನಿಯರ್ ಬೈ ನಂಬರ್ ಯಾವುದು? ಇದಿಷ್ಟರಲ್ಲಿ 130ಗೆ ನಿಯರ್ ಬೈ ನಂಬರ್ ಯಾವುದು? 913. ಆಮೇಲೆ 913ಗೆ ನಿಯರ್ ಬೈ ನಂಬರ್ ಯಾವುದು? 948. 948ಗೆ ನಿಯರ್ ಬೈ ನಂಬರ್ ಯಾವುದು? 1022. 1022ಗೆ ನಿಯರ್ ಬೈ ನಂಬರ್ ಯಾವುದು? 1470. 1470ಗೆ ನೆಕ್ಸ್ಟ್ ನಿಯರ್ ಬೈ ನಂಬರ್ ಯಾವುದು? 1509. 1509ಗೆ ನಿಯರ್ ಬೈ ನಂಬರ್ ಯಾವುದು? 1750. 1750ಗೆ ನಿಯರ್ ಬೈ ನಂಬರ್ 1774. ಅದಕ್ಕೆ ಇದು ನೋಡಿ ಎಲ್ಲದು ಇನ್ಕ್ರೀಸ್ ಆಗ್ತಾ ಹೋಯ್ತು. ಅರ್ಥ ಆಯ್ತಾ ಸರ್? ಹಾಗಾದರೆ ಶಾರ್ಟೆಸ್ಟ್ ಸೀಕ್ ಟೈಮ್ ಫಸ್ಟು ಯಾವತ್ತು ಇನ್ಕ್ರೀಸಿಂಗ್ ಆರ್ಡ್ರಲ್ಲೇ ಹೋಗುತ್ತಾ? ಇಲ್ಲ, ಇಟ್ ಡಿಪೆಂಡ್ಸ್ ಆನ್ ದಿ ಕ್ವಶನ್. ಕರೆಕ್ಟ್ ನೆನ್ಪಿಟ್ಕೊಳ್ಳಿ ಸರ್. ಯಾವತ್ತು ಇದು ಇನ್ಕ್ರೀಸಿಂಗ್ ಆರ್ಡ್ರಲ್ಲಿ ಹೋಗುತ್ತಾ? ಇಲ್ಲ, ಇಟ್ ಡಿಪೆಂಡ್ಸ್ ಆನ್ ದಿ ಕ್ವಶನ್. ನಾನು ಇವಾಗಲೇ ಹೇಳ್ತಾ ಇದ್ದೇನೆ, ಇಟ್ ಡಿಪೆಂಡ್ಸ್ ಆನ್ ದಿ ಕ್ವಶನ್. ಈ ಕ್ವಶನಲ್ಲಿ ಅದು ಇನ್ಕ್ರೀಸಿಂಗ್ ಆರ್ಡ್ರಲ್ಲಿ ಹೋಗಿದೆ. ಓಕೆ, ಫಸ್ಟಿಗೆ ಕರೆಂಟ್ ಹೆಡ್ ಅವ್ರು ಕೊಟ್ಟಿದ್ದಾರೆ 43. ಆ ಕರೆಂಟ್ ಹೆಡ್ಡಿಗೆ ನಿಯರ್ ಬೈ ಯಾವುದು? 86. ಕೊಟ್ಟಿರೋ ನಂಬರಲ್ಲಿ ಯಾವುದು? ಈ ಥರ ಕೊಟ್ಟಿದ್ದಾರೆ, ಈ ಥರ ನಂಬರ್ ಕೊಟ್ಟಿದ್ದಾರೆ, ಅದರಲ್ಲಿ ನಿಯರ್ ಬೈ ಯಾವುದು ಅಂತ ನೋಡ್ತೀರಾ. ಸೊ ಅದನ್ನು ಸರ್ವ್ ಮಾಡ್ತಾರೆ 86ಗೆ. ಆಮೇಲೆ 86ಗೆ ಕೊಟ್ಟಿರೋ ನಂಬರಲ್ಲಿ ನಿಯರ್ ಬೈ ಯಾವುದು? 130. ಅದನ್ನು ಸರ್ವ್ ಮಾಡ್ತೀರಾ. ಅದಾದ್ಮೇಲೆ 130ಗೆ ನಿಯರ್ ಬೈ ನಂಬರ್ ಯಾವುದು? ಡೈರೆಕ್ಟ್ ನಂಬರ್ ಅದು 913. ಈ ರೀತಿ ಸರ್ವ್ ಮಾಡ್ತಾ ಬರ್ತೀರಾ. ಹೋಪ್ ಇದು ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಅಂದರೆ ನಿಮಗೆ ಶಾರ್ಟೆಸ್ಟ್ ಸೀಕ್ ಟೈಮ್ ಫಸ್ಟ್ ಅಂದರೆ ನಿಯರ್ ಬೈ ರಿಕ್ವೆಸ್ಟ್. ಫಸ್ಟಿಗೆ 43 ಇರ್ಲಿಕ್ಕೆ ಹೋಗಿ 86 ಇಸ್ ಅ ನಿಯರ್ ಬೈ ರಿಕ್ವೆಸ್ಟ್. ನೆಕ್ಸ್ಟ್ 86ಗೆ ನಿಯರ್ ಬೈ ರಿಕ್ವೆಸ್ಟ್ ಯಾವುದು? 130. 130ಗೆ ನಿಯರ್ ಬೈ ರಿಕ್ವೆಸ್ಟ್ ಯಾವುದು? 913 ಇರೋದು. ಇದ್ರ ನಿಯರ್ ಬೈ ಮತ್ತು ಯಾವುದೂ ಇಲ್ಲ. ಸೊ ಅದಕ್ಕೋಸ್ಕರ ಅರ್ಥ ಆಯ್ತಾ? ಇದು ಶಾರ್ಟೆಸ್ಟ್ ಸೀಕ್ ಟೈಮ್ ಫಸ್ಟು.
ಚೂಸ್ ನಿಯರೆಸ್ಟ್ ರಿಕ್ವೆಸ್ಟ್ ಫ್ರಮ್ ಅ ಕರೆಂಟ್ ಹೆಡ್. ಎವ್ರಿ ಟೈಮ್ ಕರೆಂಟ್ ಹೆಡ್ ಚೇಂಜ್ ಆಗ್ತಾ ಹೋಗುತ್ತೆ. ಈಗ ಇದನ್ನು ಮೈನಸ್ ಮಾಡಿ 86 ಮೈನಸ್ 43 ಅದನ್ನೇ ಮಾಡಿದ್ದಿಲ್ಲಿ. ಆಮೇಲೆ 130 ಮೈನಸ್ 86 ಅದನ್ನು ಮಾಡಿದ್ದು. 913 ಮೈನಸ್ 130 ಅದನ್ನೇ ಮಾಡಿದ್ದು. 948 ಮೈನಸ್ 913 ಅದನ್ನೇ. ಗೊತ್ತಾಯ್ತಲ್ಲ, ಎಲ್ಲಿವರೆಗೆ ಇಲ್ಲಿವರೆಗೂ ಮಾಡಬೇಕು. ಇವೆರಡರ ಮಧ್ಯೆ ಇರೋ ಡಿಸ್ಟೆನ್ಸ್ 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 ಇದೆಲ್ಲ ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡಿದ್ರೆ ಅದೆಲ್ಲದನ್ನು ಸಮ್ ಮಾಡ್ತಾ ಬರಬೇಕು. ಪ್ಲಸ್ ಪ್ಲಸ್ ಇವೆರಡನ್ನು ಮೈನಸ್ ಮಾಡಿ ಬರ್ದ್ರ ಆನ್ಸರ್. ಇವೆರಡನ್ನ ಮೈನಸ್ ಮಾಡಿ ಬರ್ದ್ರಲ್ಲ ಅವೆರಡು ಎಲ್ಲದನ್ನು ಪ್ಲಸ್ ಮಾಡ್ತಾ ಹೋಗ್ಬೇಕು. ಸಮ್ ಅದು ಟೋಟಲ್ ಸೀಕ್ ಟೈಮ್. ಆವಾಗ ಎಷ್ಟು ಬರುತ್ತೆ ನಿಮ್ಗೆ ಆನ್ಸರ್? 1731 ಮೊಮೆಂಟ್ಸ್. ಓಕೆ, ಇದು ನೀವು ಮಾಡಿ, ಇದು ನಿಮ್ಗೆ ಗೊತ್ತಾಗ್ತಾ ಇದೆ ಅಂತ ಅಂದ್ಕೊಳ್ತೇನೆ. ಇವೆರಡನ್ನ ಮೈನಸ್ ಮಾಡಬೇಕು, ಇಲ್ಲಿ ಬರೆದಿದ್ದೇನೆ. ಇವೆರಡನ್ನ ಮೈನಸ್ ಮಾಡಬೇಕು, ಇಲ್ಲಿ ಬರೆದಿದ್ದೇನೆ. ಆಮೇಲೆ ಇವೆರಡನ್ನ ಮೈನಸ್ ಮಾಡಬೇಕು, ಇಲ್ಲಿ ಬರೆದಿದ್ದೇನೆ. ಇವೆರಡನ್ನ ಮೈನಸ್ ಮಾಡಬೇಕು ಇಲ್ಲಿ. ಹಾಗೆ ಅಂದರೆ ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡಿದ್ದು ಅದೆಲ್ಲದನ್ನು ಪ್ಲಸ್ ಮಾಡ್ತಾ ಬಂದಿದ್ದು. ಮೈನಸ್ ಮಾಡಿದ ಆನ್ಸರ್ನ ಪ್ಲಸ್ 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 ಮಾಡ್ತಾ ಬಂದಿದ್ದು. ಹೋಪ್ ಇದು ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಶಾರ್ಟೆಸ್ಟ್ ಸೀಕ್ ಟೈಮ್ ಫಸ್ಟ್. ಓಕೆ, ನೆಕ್ಸ್ಟ್ ಬರೋದು ವೆರಿ ಇಂಪಾರ್ಟೆಂಟ್ ಸ್ಕ್ಯಾನ್. ಇಲ್ಲಿ ನೀವು ಕಲೀಲೇಬೇಕು, ವೆರಿ ಇಂಪಾರ್ಟೆಂಟ್. ಕನ್ಫ್ಯೂಷನ್ ಆಗಬೇಡಿ ದಯವಿಟ್ಟು. ಸ್ಕ್ಯಾನ್ ನೆಕ್ಸ್ಟ್ ಏನೇ ಡೌಟ್ ಇದ್ರೂ ಕೇಳಿ ನನಗೆ. ಸ್ಕ್ಯಾನ್ ಅಂತ ಹೇಳಿದರೆ ಲೈಕ್ ಎಲಿವೇಟರ್ ಅಲ್ಗೋರಿದಮ್ ಅಂತ ಕರೀತಾರೆ. ಈಗ ಎಲಿವೇಟರ್ ಏನಾಗುತ್ತೆ ಹೇಳಿ, ಮೇಲ್ಗಡೆ ಹೋಗ್ತಾ ಇದೆ ಅಂತ ಅಂದ್ಕೊಳ್ಳಿ. ಎಲಿವೇಟರ್ ಮೇಲ್ಗಡೆ ಹೋಗುವಾಗ ಯಾರಾದರೂ, ಫಾರ್ ಎಕ್ಸಾಂಪಲ್ ಲಿಫ್ಟ್ ಅಂತ ಅಂದ್ಕೊಳ್ಳೋಣ, ಮೇಲ್ಗಡೆ ಹೋಗ್ತಾ ಇದೆ ಲಿಫ್ಟ್. ನೀವು 3rd ಫ್ಲೋರಲ್ಲಿದ್ದೀರಾ, ಒಬ್ಬ 5th ಫ್ಲೋರಲ್ಲಿದ್ದಾನೆ. ಅವನು 3rd ಫ್ಲೋರಲ್ಲಿದ್ದವನು ಏನು ಮಾಡ್ತಾನೆ, ಪ್ರೆಸ್ ಮಾಡ್ತಾನೆ. ಅವನಿಗೆ ಎಲ್ಲಿ ಹೋಗಬೇಕು? ಮೇಲೆ ಹೋಗಬೇಕು. ಎಲ್ಲಿಗೆ? 10th ಫ್ಲೋರಿಗೆ. 5th ಫ್ಲೋರಲ್ಲಿದ್ದವನಿಗೆ 10th ಫ್ಲೋರಿಗೆ ಹೋಗಬೇಕು. ಗೊತ್ತಾಯ್ತಾ? 5th ಫ್ಲೋರಿಗೆ ಇದ್ದವನಿಗೆ 10th ಫ್ಲೋರಿಗೆ ಹೋಗಬೇಕು. ಯಾರ್ಯಾರೆಲ್ಲ ಮೇಲೆಲ್ಲ ಹೋಗಬೇಕು ಅವರೆಲ್ಲರಿಗೂ ಸರ್ವ್ ಮಾಡ್ತಾ ಹೋಗ್ತಾರೆ. ಅಂದರೆ ಏನು ಹೇಳಿ, ಟಾಪ್ ಇಯರ್ ಯಾರೆಲ್ಲ ಹೋಗ್ತಾ ಇದ್ದಾರೆ ಅವರೆಲ್ಲರಿಗೂ ಸರ್ವ್ ಮಾಡಬೇಕು. ಅಥವಾ ಎಲಿವೇಟರ್ ಕೆಳಗಡೆ ಬರ್ತಾ ಇದೆ ಅಂತ ಅಂದ್ಕೊಳ್ಳಿ, ಯಾರ್ಯಾರು ಕೆಳಗಡೆ ಹೋಗಬೇಕು ಅಂತಿದ್ದಾರೆ ಅವ್ರನ್ನೆಲ್ಲ ಸರ್ವ್ ಮಾಡ್ಕೊಂಡು ಹೋಗಿ. ನೀವು ಆಲ್ರೆಡಿ ಹೊರಗಡೆಯಿಂದ ಪ್ರೆಸ್ ಮಾಡಿರ್ತೀರಾ. ಫಾರ್ ಎಕ್ಸಾಂಪಲ್ ನೀವು 2nd ಫ್ಲೋರಲ್ಲಿದ್ದೀರಾ, ನೀವು ಮೇಲ್ಗಡೆ ಹೋಗ್ಬೇಕು ಇವಾಗ 10th ಫ್ಲೋರಿಗೆ. ಬಟ್ ಎಲಿವೇಟರ್ ಮೇಲ್ಗಡೆಯಿಂದ ಕೆಳಗಡೆ ಬರ್ತಾ ಇದೆ, ಆವಾಗ ಅವ್ರು ನಿಮ್ಮನ್ನು ಸರ್ವ್ ಮಾಡೋದಿಲ್ಲ. ಯಾಕಂದರೆ ನೀವು ಮೇಲ್ಗಡೆ ಹೋಗಬೇಕು. ಬಟ್ ಎಲಿವೇಟರ್ ಹೇಗೆ ಬರ್ತಾ ಇದೆ? ಕೆಳಗಡೆ ಬರ್ತಾ ಇದೆ. ಕೆಳಗಡೆ ಬರ್ತಾ ಇದ್ದರೆ ಯಾರೆಲ್ಲ ಕೆಳಗಡೆ ಬರ್ತಾ ಇದ್ದಾರೆ ಅವ್ರನ್ನ ಮಾತ್ರ ಸರ್ವ್ ಮಾಡುತ್ತೆ. ಮೇಲ್ಗಡೆ ಹೋಗ್ತಾ ಇರುವಾಗ ಯಾರ್ಯಾರೆಲ್ಲ ಮೇಲ್ಗಡೆ ಹೋಗಬೇಕು ಅಂತಿದ್ದೀರಾ ಅವ್ರನ್ನ ಮಾತ್ರ ಸರ್ವ್ ಮಾಡುತ್ತೆ. ದಟ್ ಈಸ್ ಸ್ಕ್ಯಾನ್. ಓಕೆ, ಈಗ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮಲ್ಲಿ ನಿಮಗೆ ಇಲ್ಲಿ ನೋಡಿ, ದ ಪ್ರೀವಿಯಸ್ ರಿಕ್ವೆಸ್ಟ್ ಅಂತ ಕೊಟ್ಟಿದ್ದಾರೆ. ದ ಪ್ರೀವಿಯಸ್ ರಿಕ್ವೆಸ್ಟ್ ವಾಸ್ ಅಟ್ ಸಿಲಿಂಡರ್ 125. ಈಗ ಇದು ಯೂಸಿ ಬರುತ್ತೆ ಸ್ಕ್ಯಾನಲ್ಲಿ, ಸ್ಕ್ಯಾನಲ್ಲಿ, ಲುಕ್ಕಲ್ಲಿ, ಲುಕ್ಕಲ್ಲಿ ಇದು ಯೂಸ್ ಬರುತ್ತೆ. ಕೊಡದೇ ಇದ್ದರೆ ಹೇಗೆ ಸರ್? ಅದು ಮುಂದೆ ಹೇಳಿ ಕೊಡ್ತೇನೆ. ಈಗ ಪ್ರೀವಿಯಸ್ ರಿಕ್ವೆಸ್ಟ್ ಎಲ್ಲಿಗೆ ಯೂಸ್ ಬರುತ್ತೆ? ಇವಾಗ ಬರುತ್ತೆ. ಪ್ರೀವಿಯಸ್ ರಿಕ್ವೆಸ್ಟ್ ಏನು ಹೇಳಿ? 125. ಅಂದರೆ ಪ್ರೀವಿಯಸ್ಲಿ ಎಲ್ಲಿದ್ದಿತ್ತು ಹೇಳಿ? 125 ಎಲ್ಲಿದ್ದಿತ್ತು. ಪ್ರೀವಿಯಸ್ಲಿ ಎಲ್ಲಿದ್ದಿತ್ತು? 125 ಇಲ್ಲಿದ್ದಿತ್ತು. ಕರೆಂಟ್ ರಿಕ್ವೆಸ್ಟ್ ಎಲ್ಲಿದೆ ಹೇಳಿ? 43 ಎಲ್ಲಿದೆ? ಅದು ನಿಮ್ಗೆ ಗೊತ್ತಿದೆ. ಕರೆಂಟ್ ಹೆಡ್ 43. ಅದನ್ನು ನಾನು ಆಲ್ರೆಡಿ ಎಲ್ಲಿ ಹೇಳಿ ಕೊಟ್ಟಿದ್ದೇನೆ, ಇಲ್ಲಿದೆ ನೋಡಿ. ಕರೆಂಟ್ ಹೆಡ್ 43, ಪ್ರೀವಿಯಸ್ 125. ಅಂದರೆ ನಾನೀಗ ಇದನ್ನು ನಂಬರ್ ಲೈನಲ್ಲಿ ಮಾಡಿದಾಗ ನನಗೆ, ಈಗ ನಂಬರ್ ಲೈನ್ ನಾನು ಇಲ್ಲೇ ಇದು ಮಾಡ್ತೇನೆ ನೋಡಿ. ಇಲ್ಲಿ ಏನು ಹೇಳಿ? 43. ಅದಾದಮೇಲೆ ಏನು ಹೇಳಿ? 86. ಅದಾದಮೇಲೆ ಏನು ಹೇಳಿ? 130 ಅಲ್ವಾ? ಪ್ರೀವಿಯಸ್ಲಿ ಎಲ್ಲಿದ್ದಿತ್ತದು? 125 ಅಲ್ಲಿದ್ದಿತ್ತು. ಈಗ ಎಲ್ಲಿದೆ? 43ಗೆ ಬಂದಿದೆ. ಅಂದರೆ 125ಇಂದ ಎಲ್ಲಿಗೆ ಬಂದಿದೆ? ಅದು ಈ ಡಿರೆಕ್ಷನಲ್ಲಿ ಬಂದಿದೆ. ಈ ಡಿರೆಕ್ಷನಲ್ಲಿ ಅಂದರೆ ಈಚೆ ಕಡೆ ಲೆಫ್ಟ್. ಇವಾಗ ಬೇಕು ನಿಮಗೆ ಪ್ರೀವಿಯಸ್ ರಿಕ್ವೆಸ್ಟ್. ಯಾಕೆ ಬೇಕು ಕೇಳಿದರೆ ಇದಕ್ಕೆ. ಪ್ರೀವಿಯಸ್ಲಿ 125 ಇವಾಗ ಹೆಡ್ ಎಲ್ಲಿದೆ? 43. ಅಂದರೆ ನಿಮ್ಮ ಹೆಡ್ ಮೂಮೆಂಟ್ ಯಾವ ಡಿರೆಕ್ಷನಲ್ಲಿ ಆಗ್ತಾ ಇದೆ? ಲೆಫ್ಟ್ ಡಿರೆಕ್ಷನಲ್ಲಿ ಆಗ್ತಾ ಇದೆ. ಇವಾಗ ಇದು ಬೇಕು, ವೆರಿ ಇಂಪಾರ್ಟೆಂಟು. ಇವಾಗ ಇದು ಬೇಕು. ಈಗ ನೋಡಿ, ಡೈರೆಕ್ಟ್ಲಿ ಏನು ಮಾಡುತ್ತೆ, 43ಇಂದ ಲೆಫ್ಟ್ ಸೈಡಲ್ಲಿ ಈ 43 ಇದೆಯಲ್ಲ, ನೀವೀಗ ನಂಬರ್ ಲೈನ್ ಬರಿತೀರಾ. 43, 86 ಇನ್ಕ್ರೀಸಿಂಗ್ ಆರ್ಡ್ರಲ್ಲಿ ಬರಿತೀರಾ. 43ಇಂದ ಲೆಫ್ಟ್ ಸೈಡಲ್ಲಿ ಯಾವ್ದು ನಂಬರ್ ಇದೆ ಅದು ಎಲ್ಲದನ್ನು ಸರ್ವ್ ಮಾಡ್ಕೊಂಡು ಬರುತ್ತೆ ಫಸ್ಟಿಗೆ. ಓಕೆ, 43ಇಂದ ಲೆಫ್ಟ್ ಸೈಡಲ್ಲಿ. ಆ್ಯಂಡ್ ವೆರಿ ಇಂಪಾರ್ಟೆಂಟು, ಈ ಎಕ್ಸ್ಟ್ರೀಮ್ ಇದೆ ನೋಡಿ, ಇಲ್ಲಿ 0 ಅಂತಿದೆ ನೋಡಿ. ಈ 0 ಅನ್ನೋ ನಂಬರ್ ಆ್ಯಕ್ಚುಲಿ ಸರ್ವ್ ಮಾಡೋ ಇದರಲ್ಲಿ ಇಲ್ಲ. ಇಲ್ಲಿ ನೋಡಿ, ಕೊಟ್ಟಿರೋ ಕ್ವಶನಲ್ಲಿ 0 ಇದೆಯಾ? ಸರ್ವಿಂಗ್ ಇದರಲ್ಲಿ 0 ಇದೆಯಾ? ಇಲ್ಲದೇ ಇದ್ದರೂ ಕೂಡ ನೀವು ಯಾವ ಡೈರೆಕ್ಷನಲ್ಲಿ ಹೋಗ್ತಾ ಇದ್ದೀರಾ ನೋಡಿ, ಆ ಡೈರೆಕ್ಷನ್ನ ಎಕ್ಸ್ಟ್ರೀಮ್ ವ್ಯಾಲ್ಯೂನ ತಗೊಳ್ಳೇಬೇಕು. ಫಾರ್ ಎಕ್ಸಾಂಪಲ್ ನಿಮ್ಮದು ಈ ಪ್ರಾಬ್ಲಮಲ್ಲಿ 125ಇಂದ 43 ಹೋಗ್ಲಿಕ್ಕೆ ಹೋಗಿ ನಿಮ್ಮ ಡೈರೆಕ್ಷನ್ ಯಾವ ಸೈಡ್ ಹೋಗುತ್ತೆ ಹೇಳಿ? ಟುವರ್ಡ್ಸ್ ಲೆಫ್ಟ್. ಇನ್ ಕೇಸ್ ಅವರು ಹೇಳ್ತಾರೆ ಪ್ರೀವಿಯಸ್ಲಿ 43 ಅಂತ ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ಇದರಲ್ಲಿ ಇದೇ ಕ್ವಶನಲ್ಲಿ ಪ್ರೀವಿಯಸ್ 43 ಅಂತ ಕೊಟ್ಟು ಕರೆಂಟ್ ಹೆಡ್ ಪೊಸಿಷನ್ 125 ಅಂತ ಕೊಟ್ಟಿದ್ದಿದ್ರೆ, ಪ್ರೀವಿಯಸ್ 43, ಕರೆಂಟ್ ಹೆಡ್ ಪೊಸಿಷನ್ 125 ಅಂದರೆ 43ಇಂದ
125 ಈ ಡೈರೆಕ್ಷನ್ ಆಗುತ್ತೆ ಅಲ್ವಾ, ಕೊಟ್ಟಿದ್ದರೆ ಇನ್ ಕೇಸ್. ಆವಾಗ ನಿಮ್ಮ ಇದು ಯಾವ ಡೈರೆಕ್ಷನ್ ಹೋಗ್ತಾ ಇದ್ದಿತ್ತು, ಈ ಡೈರೆಕ್ಷನಲ್ಲಿ ಹೋಗುತ್ತೆ. ಈ ಡೈರೆಕ್ಷನಲ್ಲಿ ಹೋಗುವಾಗ ಇದರ ಎಕ್ಸ್ಟ್ರೀಮ್ ವ್ಯಾಲ್ಯೂ ಎಷ್ಟು ಹೇಳಿ, 4999. ಇದನ್ನು ಸರ್ವ್ ಮಾಡಲೇಬೇಕು. ಯಾವುದರಲ್ಲಿ, ಸ್ಕ್ಯಾನಲ್ಲಿ. ನಮಗೆ ಕೊಟ್ಟಿರೋ ಈ ಪ್ರಾಬ್ಲಮಲ್ಲಿ ನಾವು ಹೋಗ್ತಾ ಇರೋದು ಲೆಫ್ಟ್ ಸೈಡ್. ಯಾಕೆ ಲೆಫ್ಟ್ ಸೈಡ್ ಹೋಗ್ತಾ ಇದ್ದೇವೆ ಹೇಳಿ, ನಾನು ಪದೇ ಪದೇ ಹೇಳ್ತಾ ಇದ್ದೇನೆ. ಕರೆಂಟ್ ಎಸ್ಡ್ ಪೊಸಿಷನ್ 43 ಇದ್ದಿತ್ತು, ಪ್ರೀವಿಯಸ್ 125 ಇದ್ದಿತ್ತು. ಪ್ರೀವಿಯಸ್ಲಿ 125 ಇದ್ದಿತ್ತು, ಅದು 43ಗೆ ಬಂದಿದೆ ಅಂದರೆ ಲೆಫ್ಟ್ ಸೈಡಲ್ಲಿ ಹೋಗ್ತಾ ಇದೆ. ಅದಕ್ಕೆ ನಮ್ಮ ಹೆಡ್ ಯಾವ ಕಡೆ ಹೋಗುತ್ತೆ, ಫಸ್ಟ್ ಯಾವುದನ್ನು ಸರ್ವ್ ಮಾಡುತ್ತೆ, 43ಇಂದ ಲೆಫ್ಟ್ ಸೈಡಲ್ಲಿ ಯಾವುದಿದೆ ಅದೆಲ್ಲದನ್ನು ಸರ್ವ್ ಮಾಡ್ತಾ ಬರುತ್ತೆ. ಬಟ್ ಕೊಟ್ಟಿರೋ ಪ್ರಾಬ್ಲಮಲ್ಲಿ 43ಇಂದ ಲೆಫ್ಟ್ ಸೈಡ್ ಇರೋ ಯಾವ ನಂಬರು ಇಲ್ಲ ಸರ್ವ್ ಮಾಡಲಿಕ್ಕೆ. ಯಾವುದಾದ್ರೂ ಇದೆಯಾ ನೋಡಿ, 43ಇಂದ ಲೆಫ್ಟ್ ಸೈಡಲ್ಲಿ ಎಲ್ಲ ಸ್ಮಾಲರ್ ನಂಬರ್ ಇರುತ್ತೆ. 43ಇಂದ ಸ್ಮಾಲರ್ ನಂಬರ್ ಯಾವುದೂ ಇಲ್ಲ. ನಿಮ್ಮ ಕರೆಂಟ್ ಹೆಡ್ ಪೊಸಿಷನ್ ಇದೆಯಲ್ಲ 43, ಅದರಿಂದ ಸ್ಮಾಲರ್ ನಂಬರ್ ನಿಮ್ಗೆ ಇದರಲ್ಲಿ ಯಾವುದೂ ಇಲ್ಲ. ಅವ್ರು ಕೇಳಿರೋ ಕ್ವಶನಲ್ಲಿ ಯಾವುದೂ ಇಲ್ಲ. ಅದಕ್ಕೆ ಡೈರೆಕ್ಟ್ಲಿ ಅದು ಎಲ್ಲಿಗೆ ಹೋಗುತ್ತೆ, 0ಗೆ ಹೋಗುತ್ತೆ. ಅಂದರೆ 43ಇಂದ ಡೈರೆಕ್ಟ್ 0. ಇನ್ನು ಬಿಟ್ವೀನಲ್ಲಿ ಯಾವುದಾದ್ರೂ ನಂಬರ್ ಇದ್ದಿದ್ರೆ ಅದನ್ನು ಸರ್ವ್ ಮಾಡಿಕೊಂಡು ಆಮೇಲೆ 0ಗೆ ಹೋಗ್ತಾ ಇತ್ತು. ಬಟ್ ಬಿಟ್ವೀನಲ್ಲಿ ಯಾವ ನಂಬರ್ ಇಲ್ಲ. ಸೊ ಇದು ಡೈರೆಕ್ಟ್ಲಿ ಎಕ್ಸ್ಟ್ರೀಮ್ ವ್ಯಾಲ್ಯೂ ಯಾವ್ದು ಹೇಳಿ, ಇಲ್ಲಿ 0. ಸರ್ 0ಗೆ ಯಾಕೆ ಸರ್ವ್ ಮಾಡ್ತಾ ಇದೆ, ಈ ನಂಬರ್ ಇದರಲ್ಲಿ 0 ಇಲ್ಲ ಅಲ್ಲ ಸರ್. ನಾನು ಅದೇ ಹೇಳಿದ್ದು, 0 ಇಲ್ಲದೆ ಇದ್ದರೂ ಕೂಡ ನಿಮ್ಮದು ಸ್ಕ್ಯಾನಲ್ಲಿ ನಿಮ್ಮ ಎಕ್ಸ್ಟ್ರೀಮ್ ವ್ಯಾಲ್ಯೂಗೆ ಹೋಗಬೇಕು. ಇಲ್ಲಿ ಫಾರ್ ಎಕ್ಸಾಂಪಲ್ ಮಧ್ಯದಲ್ಲಿ 30 ಇದ್ದಿತ್ತು ಅಂತ ಅಂದ್ಕೊಳ್ಳಿ, 43ಇಂದ 30ಗೆ ಹೋಗುತ್ತೆ. 30ಇಂದ ನೆಕ್ಸ್ಟ್ 0ಗೆ ರೀಚ್ ಆಗಿಯೇ ವಾಪಸ್ ಬರುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಳ್ತೇನೆ. ಓಕೆ, ಸೊ ಅದಾದ ಮೇಲೆ ನೆಕ್ಸ್ಟ್ ಇಲ್ಲಿ 0 ಬಂತಲ್ಲ, ಈಗ ನಿಧಾನ ಇದೇ ಡೈರೆಕ್ಷನಲ್ಲಿ ಹೋಗ್ತಾ ಬರುತ್ತೆ. ಈಗ ಈ ಡೈರೆಕ್ಷನ್ ಆಯ್ತಾ, ಲೆಫ್ಟ್ ಸೈಡ್ 0ವರೆ ಬಂತ, ಪುನಃ ರೈಟ್ ಸೈಡ್ ಬರುತ್ತೆ. ಇಲ್ಲಿ ಯಾವ್ಯಾವ ನಂಬರ್ ಇದೆ ಒಂದೊಂದನ್ನೇ ಇದು ಮಾಡ್ತಾ ಬರುತ್ತೆ. 86, 130, 930, 948, 1022 ಇನ್ ಸೇಮ್ ಆರ್ಡರ್. ಕೊಟ್ಟಿರೋ ಪ್ರಾಬ್ಲಮ್ ಆರ್ಡ್ರಲ್ಲಿ ಅಲ್ಲ, ಈ ಕೊಟ್ಟಿರೋ ಪ್ರಾಬ್ಲಮ್ ಆರ್ಡ್ರಲ್ಲಿ ಅಲ್ಲ, ಇಲ್ಲಿ ಈ ನಂಬರ್ ಸಿಸ್ಟಮಲ್ಲಿ ನಾನು ಇನ್ಕ್ರೀಸಿಂಗ್ ಆರ್ಡ್ರಲ್ಲಿ ಕೊಟ್ಟಿದ್ದೇನೆ ನೋಡಿ, ಅದೇ ಆರ್ಡ್ರಲ್ಲಿ ಎಲ್ಲದನ್ನು ಸರ್ವ್ ಮಾಡ್ತಾ ಬರುತ್ತೆ. 1774. ಹಾಗಾದರೆ ಸರ್ 4990ಗೆ ಬರುತ್ತಾ, ಬರೋದಿಲ್ಲ. ಯಾವ ಎಕ್ಸ್ಟ್ರೀಮ್ ವ್ಯಾಲ್ಯೂಗೆ ಹೋಗೋದು ಹೇಳಿ, ಯಾವ ಡಿರೆಕ್ಷನಿಗೆ ಹೋಗ್ತಾ ಇದೆ ನೋಡಿ, ಆ ಡಿರೆಕ್ಷನ್ ಇದು ಎಕ್ಸ್ಟ್ರೀಮ್ ವ್ಯಾಲ್ಯೂಗೆ ಮಾತ್ರ ಹೋಗೋದು. ಇನ್ ಕೇಸ್ ಸರ್ ರೈಟ್ ಸೈಡ್ ಬಂದಿದ್ದರೆ, ಇದೇ ನಮ್ಮದು ಇದು ಚೇಂಜ್ ಆಗಿದ್ರೆ, ಉಲ್ಟಾ ಆಗಿದ್ದರೆ, ನಂದು ರೈಟ್ ಸೈಡಿಗೆ ಹೋಗ್ತಾ ಇದ್ದಿದ್ರೆ ಏನಾಗ್ತಿದ್ದಿತ್ತು ಹೇಳಿ, ಫಸ್ಟ್ 43ಗೆ ಹೋಗುತ್ತೆ, 86 ಸರ್ವ್ ಮಾಡುತ್ತೆ, 130 ಸರ್ವ್ ಮಾಡುತ್ತೆ, 913 ಸರ್ವ್ ಮಾಡುತ್ತೆ, 948, 1022, 1470 ಇದು ಎಲ್ಲದನ್ನು ಸರ್ವ್ ಮಾಡಿ ಆದಮೇಲೆ 4999ಗೆ ಹೋಗಿ ವಾಪಸ್ ಬರುತ್ತೆ. ವಾಪಸ್ ಬಂದು ಇಲ್ಲಿ ಯಾವುದಾದ್ರೂ ಉಳಿದಿದ್ದರೆ ಅದನ್ನು ಸರ್ವ್ ಮಾಡ್ತಾ ಹೋಗುತ್ತೆ. ಅಂದರೆ 43ಇಂದ ಈಚೆಗಡೆ ಯಾವುದಾದ್ರೂ ಉಳಿದಿದ್ದರೆ ಸರ್ವ್ ಮಾಡಿ 0ಗೆ ಬರುತ್ತೆ ಸರ್, ಇಲ್ಲ ಬರೋದಿಲ್ಲ. ವೆರಿ ಇಂಪಾರ್ಟೆಂಟ್. ಇಲ್ಲಿಗೆ ಎಂಡ್ ಆಗುತ್ತೆ ಸ್ಟೂಡೆಂಟ್ಸ್, ಇಲ್ಲಿಗೆ ಎಂಡ್ ಆಗುತ್ತೆ. ಸರ್ ಪುನಃ ಇದು 4999ಗೆ ಹೋಗುತ್ತಾ, ಇಲ್ಲ. ಯಾಕಂದರೆ ನಂಬರ್ ನಿಮಗೆ ಕೊಟ್ಟಿರೋ ಪ್ರಾಬ್ಲಮಲ್ಲಿ ಲಾಸ್ಟ್ ನಂಬರ್ ಯಾವುದು ಅಂತ ಕೇಳಿದರೆ 1774. ಅದನ್ನು ಸರ್ವ್ ಮಾಡಿ ಅಲ್ಲಿಗೆ ಎಂಡ್ ಆಗುತ್ತೆ. ಸರ್ ಇಲ್ಲಿಂದ ಮತ್ತೆ 4999ಗೆ ಹೋಗುತ್ತಾ, ಇಲ್ಲ. ವೆರಿ ಇಂಪಾರ್ಟೆಂಟ್ ಇದು. ನೀವು ಈಗ ರೈಟ್ ಸೈಡ್ ಎಲ್ಲಾದರೂ ಸರ್ವ್ ಮಾಡೋದಾದರೆ ಇದನ್ನು ಮಾಡ್ತಾಯಿತ್ತು, ಇದನ್ನು ಮಾಡಿ ಇದೆಲ್ಲದನ್ನು ಸರ್ವ್ ಮಾಡಿ ಇದಕ್ಕೆ ಹೋಗಿ 4999ಗೆ ಹೋಗಿ ಮತ್ತೆ ವಾಪಸ್ ಬರ್ತಾಯಿತ್ತು. ಬಟ್ ನಮ್ದು ಇದರಲ್ಲಿ ಲೆಫ್ಟ್ ಸೈಡ್ ಸರ್ವ್ ಮಾಡ್ತಾ ಇರ್ಲಿಕ್ಕೆ ಹೋಗಿ 0ಗೆ ಹೋಗಿ 0 ಮತ್ತು 43 ಮಿಡಲಲ್ಲಿ ಯಾವ ನಂಬರ್ ಸರ್ವ್ ಮಾಡಲಿಕ್ಕೆ ಇರಲಿಲ್ಲ. ಅದಕ್ಕೆ ಡೈರೆಕ್ಟ್ 0 ಹೋಯಿತು. ವಾಪಸ್ ಬರುವಾಗ ಯಾರ್ಯಾರನ್ನ ಸರ್ವ್ ಮಾಡಬೇಕು ಎಲ್ಲರನ್ನೂ ಸರ್ವ್ ಮಾಡ್ತಾ ಬಂತು. ಈಗ 43 - 0 ಫಸ್ಟಿಗೆ ಇಲ್ಲಿ ನೋಡಿ, ಆಮೇಲೆ ಇಲ್ಲಿಂದ 0ಇಂದ ಎಲ್ಲಿಗೆ ಬಂದಿದ್ದು, 86ಗೆ ಬಂದಿದ್ದು, 86 - 0 ಇದೇ ಥರ ಇದು ಈ ಡಾಟನ್ನು ಸರಿ ಹಾಕಿ ನೀವು ಮೈನಸ್ ಮಾಡಿ ಎಲ್ಲದನ್ನು ಆ್ಯಡ್ ಮಾಡ್ತಾ ಬರಬೇಕು. ಇದು ನಿಮಗೆ ಗೊತ್ತಿದೆ ಅಂತ ಅಂದ್ಕೊಳ್ತೇನೆ. 43 - 0 ಪ್ಲಸ್ 86 - 0 ಇದು, 86 - 0 ಅಂದರೆ ಇದು. ಅದಾದಮೇಲೆ 130 - 86 ಇದು, ಅದನ್ನು ಪ್ಲಸ್ ಮಾಡಬೇಕು. ಪ್ಲಸ್ 913 - 130 ಇಲ್ಲಿ ಪ್ಲಸ್, ಇಲ್ಲೆಲ್ಲ ಕಡೆ ಪ್ಲಸ್ ಮಾಡ್ತಾ ಹೋದಾಗೆ ನಿಮಗೆ 1817 ಸಿಲಿಂಡರ್ಸ್ ಉಳಿತದೆ. ಎಷ್ಟು ಹೇಳಿ, 1817 ಸಿಲಿಂಡರ್ಸ್. ಇದನ್ನು ಮಾಡಿ ನೀವು. ಓಕೆ, ಸಾರಿ ಸ್ಟೂಡೆಂಟ್ಸ್. ಓಕೆ, 1817 ಸಿಲಿಂಡರ್ಸ್ ಉಳಿತದೆ. ಇದು ಸ್ಕ್ಯಾನಲ್ಲಿ ನಿಮ್ಗೆ ಏನೂ ಡೌಟ್ ಇಲ್ಲ ಅಂತ ಅಂದ್ಕೊಳ್ತೇನೆ. ನೆಕ್ಸ್ಟ್ ಬರೋದು ಸಿ ಸ್ಕ್ಯಾನ್. ಇದೇನು ಸರ್ ಸಿ ಸ್ಕ್ಯಾನು? ಕರೆಕ್ಟ್ ನೋಡಿ, ಇದು ಸಿ ಸ್ಕ್ಯಾನ್. ಮೂವ್ ಓನ್ಲಿ ಇನ್ ಒನ್ ಡೈರೆಕ್ಷನ್. ಇದು ವೆರಿ ಇಂಪಾರ್ಟೆಂಟ್. ಮೂವ್ ಓನ್ಲಿ ಇನ್ ಒನ್ ಡೈರೆಕ್ಷನ್. ಇದು ಸಿ ಸ್ಕ್ಯಾನ್. ಕರೆಕ್ಟ್ ನೆನ್ಪಿಟ್ಕೊಳ್ಳಿ. ಸಿ ಸ್ಕ್ಯಾನ್ ಸರ್ಕ್ಯುಲರ್ ಸ್ಕ್ಯಾನ್.
ಸಿ ಸ್ಕ್ಯಾನ್ ಅಂದರೆ ಸರ್ಕ್ಯುಲರ್ ಸ್ಕ್ಯಾನ್ ಅಂದರೆ ಒಂದೇ ಡೈರೆಕ್ಷನಲ್ಲಿ ಮೂವ್ ಆಗಬೇಕು. ಏನು ಸರ್ ಇದು ಒಂದೇ ಡೈರೆಕ್ಷನಲ್ಲಿ ಮೂವ್ ಆಗಬೇಕು ಅಂತ ಹೇಳಿದ್ರೆ, ಈಗ ನಾನು ಆಲ್ರೆಡಿ ಹೇಳಿದ್ದೇನೆ, ನಮ್ಮದು ಈಗ ಕೊಟ್ಟಿರೋ ಕರೆಂಟ್ ಸಿಚುವೇಷನಲ್ಲಿ ಹೆಡ್ ಯಾವ ಇದರಲ್ಲಿ ಮೂವ್ ಆಗ್ತಾಯಿದೆ, ಈ ಪೊಸಿಷನಲ್ಲಿ. ಯಾಕೆ ಹೇಳಿ, ಪ್ರೀವಿಯಸ್ಲಿ 125 ಇದ್ದಿತ್ತು, ಸದ್ಯ ಪ್ರೆಸೆಂಟ್ಲಿ ಎಲ್ಲಿದೆ ಅಂತ ಹೇಳಿದ್ದಾರೆ 43 ಅಲ್ಲಿ ಇದೆ ಅಂತ ಹೇಳಿದ್ದಾರೆ. ಇದರ ಪ್ರಕಾರ ಇದು ಕರೆಂಟ್ ಹೆಡ್ ಪೊಸಿಷನ್ 43, ಪ್ರೀವಿಯಸ್ 125 ಅಂತ ಹೇಳಿದರು. 125ಇಂದ ಹಿಂದ್ಗಡೆ ಬಂದಿದೆ, ಅದಕ್ಕೆ ನಮ್ಮ ಹೆಡ್ ಯಾವ ಇದರಲ್ಲಿ ಮೂವ್ಮೆಂಟ್ ಆಗ್ತಾ ಇದೆ, ಈ ಡಿರೆಕ್ಷನಲ್ಲಿ ಮೂವ್ ಆಗ್ತಾ ಇದೆ, ಅಂದರೆ ಲೆಫ್ಟ್ ಸೈಡ್ ಟುವರ್ಡ್ಸ್ ಲೆಫ್ಟ್. ಈಗ ನೋಡಿ 43 to 0. ಈಗ ಇದು ಏನು ಮಾಡಬೇಕು, ಯಾವತ್ತೂ ಲೆಫ್ಟ್ ಸೈಡಲ್ಲೇ ಸರ್ವ್ ಮಾಡ್ತಾ ಬರಬೇಕು. ರೈಟ್ ಸೈಡ್ ಮೂಮೆಂಟ್ ಮಾಡ್ತಾ ಇರುವಾಗ ಸರ್ವ್ ಮಾಡಬಾರ್ದು. ಯಾವ ಕೇಸಲ್ಲಿ, ಸಿ ಸ್ಕ್ಯಾನಲ್ಲಿ ಈಗ ಇದು ರೈಟ್ ಸೈಡ್ ಹೋಗ್ತಾ ಇದೆ ಅಂತ ಅಂದ್ಕೊಳ್ಳಿ. ರೈಟ್ ಸೈಡ್ ಹೋಗುವಾಗ ಇಲ್ಲೊಂದು 86 ನಂಬರ್ ಬಂತು, ಅದನ್ನು ಸರ್ವ್ ಮಾಡಲಿಕ್ಕಿಲ್ಲ. 130 ಬಂತು, ಸರ್ವ್ ಮಾಡಲಿಕ್ಕಿಲ್ಲ. ಇಲ್ಲ, ನೀನು ಲೆಫ್ಟ್ ಸೈಡಲ್ಲಿ ಆ್ಯಕ್ಚುಲಿ ನಿನ್ನ ಹೆಡ್ ಮೂಮೆಂಟ್ ಲೆಫ್ಟ್ ಸೈಡಲ್ಲಿ ಆಗ್ತಾ ಇದೆ, ನೀನು ಓನ್ಲಿ ಲೆಫ್ಟ್ ಸೈಡಲ್ಲಿ ಇದ್ದಾಗ ಮಾತ್ರ ಸರ್ವ್ ಮಾಡಬೇಕು. ಅಂದರೆ ಮೂವ್ ಓನ್ಲಿ ಇನ್ ಒನ್ ಡೈರೆಕ್ಷನ್ ಅಥವಾ ಸರ್ವ್ ಓನ್ಲಿ ಇನ್ ಒನ್ ಡೈರೆಕ್ಷನ್. ಯಾವ ಡೈರೆಕ್ಷನ್ ಹೋಗ್ತಾ ಇದೆ ನಮ್ಮ ಹೆಡ್, ಲೆಫ್ಟ್ ಸೈಡಲ್ಲಿ. ಹಾಗಾದರೆ ನೀವು ಸರ್ವ್ ಮಾಡೋದಿದ್ದರೆ ಲೆಫ್ಟ್ ಸೈಡ್ ಮೂಮೆಂಟ್ ಮಾಡುವಾಗ ಸರ್ವ್ ಮಾಡಬೇಕು, ಇಲ್ಲದಿದ್ದರೆ ಮಾಡಲಿಕ್ಕಿಲ್ಲ. ಈಗ 43ಇಂದ 0ಗೆ ಹೋಗುತ್ತೆ, ಯಾಕಂದರೆ ಲೆಫ್ಟ್ ಸೈಡ್ ನೋಡ್ತಾ ಹೋಗುತ್ತೆ. ನನ್ನ 43ಇಂದ ಲೆಫ್ಟ್ ಸೈಡ್ ಕರೆಂಟ್ ಹೆಡ್ ಪೊಸಿಷನಿಂದ ಲೆಫ್ಟ್ ಸೈಡಲ್ಲಿ ಯಾವುದಾದ್ರು ನಂಬರ್ ಇದೆಯಾ, ಇಲ್ಲ. ಅದಕ್ಕೆ ಡೈರೆಕ್ಟ್ಲಿ ಎಲ್ಲಿಗೆ ಹೋಗುತ್ತೆ, ಅದು 0ಗೆ ಹೋಗುತ್ತೆ. ಇಲ್ಲಿ ವೆರಿ ಇಂಪಾರ್ಟೆಂಟು, ಇದರಲ್ಲಿ ಎಕ್ಸ್ಟ್ರೀಮ್ ಈಗ ಇಲ್ಲಾಯಿತು, ಪುನಃ ಈಚೆ ಕಡೆ ಬರುತ್ತೆ 0ಇಂದ ಡೈರೆಕ್ಟ್ಲಿ 4999. ಇಲ್ಲಿ ಸ್ಕ್ಯಾನ್ ಮತ್ತು ಸಿ ಸ್ಕ್ಯಾನ್ ಮಧ್ಯೆ ಡಿಫರೆನ್ಸ್ ನೋಡ್ಕೊಳ್ಳಿ. ಈ ಲೆಫ್ಟ್ ಸೈಡ್ ಸರ್ವ್ ಮಾಡ್ತಾ ರೈಟ್ ಸೈಡಿಗೆ ಮೂಮೆಂಟ್ ಆಗುವಾಗ ಇದು ಯಾವುದನ್ನು ಸರ್ವ್ ಮಾಡಲಿಕ್ಕೆ ಇಲ್ಲ. ಯಾಕಂದರೆ ನಮಗೆ ಕೊಟ್ಟಿರೋ ಪ್ರಾಬ್ಲಮಲ್ಲಿ ನನ್ನ ಹೆಡ್ ಮೂಮೆಂಟ್ ಆಗೋದು ಲೆಫ್ಟ್ ಸೈಡಲ್ಲಿ. ಸೊ ನಾನು ಲೆಫ್ಟ್ ಸೈಡಿಗೆ ಹೋಗುವಾಗ ಮಾತ್ರ ಸರ್ವ್ ಮಾಡಬೇಕು, ರೈಟ್ ಸೈಡಿಗೆ ಹೋಗುವಾಗ ಯಾರನ್ನೂ ಸರ್ವ್ ಮಾಡಬಾರ್ದು. ಅದಕ್ಕೆ ನಾನು ಏನು ಮಾಡ್ತೇನೆ, ಸೀದಾ ಡೈರೆಕ್ಟ್ ರೈಟ್ ಸೈಡ್ ಎಂಡಿಗೆ ಬರ್ತಾನೆ. ಎಂಡ್ ಯಾವ್ದು ಹೇಳಿ, 4999. ಇಲ್ಲಿ ಡಿಫ್ರೆನ್ಸ್ ನೋಡ್ಕೊಳ್ಳಿ, ಇಲ್ಲಿಗೆ ಎಂಡ್ ಮಾಡೋದಲ್ಲ, ಎಕ್ಸ್ಟ್ರೀಮ್ ಪೊಸಿಷನ್ನ ಇನ್ಕ್ಲೂಡ್ ಮಾಡಬೇಕು ಸಿ ಸ್ಕ್ಯಾನಲ್ಲಿ. ವೆರಿ ಇಂಪಾರ್ಟೆಂಟ್. ಇಲ್ಲೂ ಕೂಡ ಎಕ್ಸ್ಟ್ರೀಮ್ ಇದು ಮಾಡಬೇಕು, ಇಲ್ಲಿಯೂ ಎಕ್ಸ್ಟ್ರೀಮ್ ಪೊಸಿಷನ್ ಇನ್ಕ್ಲೂಡ್ ಮಾಡಬೇಕು. ಸರ್ ಇಲ್ಲೆಲ್ಲ ಇರೋ ನಂಬರ್ ನಾನು ಇನ್ಕ್ಲೂಡ್ ಮಾಡಬೇಕಾ, ಮಾಡೋದಿಲ್ಲ. ಯಾಕೆ ಹೇಳಿ, ನನ್ನ ಇಲ್ಲಿ ಹೆಡ್ ಮೂಮೆಂಟ್ ರೈಟ್ ಡೈರೆಕ್ಷನ್ಗೆ ಆಗ್ತಾ ಇದೆ, ಬಟ್ ಆ್ಯಕ್ಚುಲಿ ಕೊಟ್ಟಿರೋ ಪ್ರಾಬ್ಲಮ್ನ ಪ್ರಕಾರ ನನ್ನ ಹೆಡ್ ಮೂಮೆಂಟ್ ಲೆಫ್ಟ್ ಸೈಡ್. ನಾನು ಲೆಫ್ಟ್ ಸೈಡಲ್ಲಿ ಇದ್ದಾಗ ಮಾತ್ರ ಸರ್ವ್ ಮಾಡಬೇಕು, ಅಂದರೆ ಲೆಫ್ಟ್ ಸೈಡ್ ಮೂವ್ ಆಗುವಾಗ ಮಾತ್ರ ನಾನು ಸರ್ವ್ ಮಾಡಬೇಕು. ಈಗ ಎಕ್ಸ್ಟ್ರೀಮ್ ಪೊಸಿಷನಿಗೆ ಬಂತ 4999ಗೆ. ಈಗ ಪುನಃ ನೋಡಿ ಈಚೆ ಕಡೆ ಬರುತ್ತಲ್ವ, ಅಂದರೆ ಯಾವ ಕಡೆ ಪುನಃ ನನ್ನ ಹೆಡ್ ಮೂಮೆಂಟ್ ಆಗೋದು, ಟುವರ್ಡ್ಸ್ ಲೆಫ್ಟ್ ಸೈಡ್ ಅಲ್ವಾ. ಇವಾಗ ಸರ್ವ್ ಮಾಡ್ತಾ ಬನ್ನಿ. ಯಾವ್ಯಾವ ನಂಬರ್ನ ಸರ್ವ್ ಮಾಡ್ತಾ ಬರೋದು, 4999ಇಂದ ನಂಗೆ ಫಸ್ಟ್ ಬರ್ತೇನೆ. ಇಲ್ಲಿ ನಂಗೆ ಫಸ್ಟ್ ಸಿಗೋ ನಂಬರ್ ಯಾವುದು, 1774 ಅಲ್ವಾ, ಅದನ್ನು ಸರ್ವ್ ಮಾಡ್ತಾನೆ. ಆಮೇಲೆ ಸೆಕೆಂಡ್ ಸಿಗೋ ನಂಬರ್ ಯಾವುದು, 1750, ಅದನ್ನು ಸರ್ವ್ ಮಾಡ್ತಾನೆ. ಆಮೇಲೆ ಯಾವುದು 1509, ಆಮೇಲೆ ಯಾವುದು 1470, ಆಮೇಲೆ 1022, 948, 930, 130, 86. ಅಲ್ಲಿಗೆ ಎಲ್ಲದು ಸರ್ವ್ ಆಗುತ್ತಲ್ವ. ಗೊತ್ತಾಯ್ತಲ್ಲ ವಿಷಯ ಏನು ಅಂತ. ಸಿ ಸ್ಕ್ಯಾನ್ ಇದ್ದಾಗ ನೀವು ಲೆಫ್ಟ್ ಸೈಡ್ ಈ ಪ್ರಾಬ್ಲಮಲ್ಲಿ, ಪರ್ಟಿಕ್ಯುಲರ್ ಪ್ರಾಬ್ಲಮಲ್ಲಿ ನನ್ನ ಹೆಡ್ ಲೆಫ್ಟ್ ಸೈಡ್ ಮೂಮೆಂಟ್ ಮಾಡ್ತಾ ಇರಲಿಕ್ಕೆ ಹೋಗಿ ನನ್ನ ಲೆಫ್ಟ್ ಸೈಡ್ ಬರುವಾಗ ಮಾತ್ರ ಎಲ್ಲರನ್ನೂ ಸರ್ವ್ ಮಾಡಬೇಕು. ಇಲ್ಲಿ ರೈಟ್ ಸೈಡಲ್ಲಿ ನಾನು ಹೋಗ್ತಾ ಇದ್ದೇನೆ, ಆವಾಗ ನಾನು ಇದನ್ನೆಲ್ಲ ಸರ್ವ್ ಮಾಡಲಿಕ್ಕಿಲ್ಲ. ಯಾಕಂದರೆ ಅಕಾರ್ಡಿಂಗ್ ಟು ಮೈ ಗೀವನ್ ಪ್ರಾಬ್ಲಮ್ ನನ್ನ ಹೆಡ್ ಲೆಫ್ಟಲ್ಲಿ ಮೂವ್ ಆಗುತ್ತೆ. ಅದೇ ಪ್ರಾಬ್ಲಮ್ ಉಲ್ಟಾ ಇದ್ದಿದ್ದರೆ, ನನ್ನ ಕರೆಂಟ್ ಪೊಸಿಷನ್ 125 ಇದ್ದು ಪ್ರೀವಿಯಸ್ಲಿ 43 ಇದ್ದಿದ್ದರೆ, ಹೀಗಿದ್ದಿದ್ರೆ ನಾನು ಏನು ಮಾಡ್ತಾಯಿದ್ದೆ ಹೇಳಿ, 43ಇಂದ ಅಂದರೆ ಕರೆಂಟ್ ಪೊಸಿಷನ್ ಯಾವ್ದು ಹೇಳಿ 125 ಸಮ್ವೇರ್ ಇಲ್ಲಿ ಬರ್ತಾ ಇದ್ದಿತ್ತು. ಇಲ್ಲಿ ಬಂದಾಗ ನಾನು ಯಾವ ಡೈರೆಕ್ಷನ್ ಮೂವ್ ಆಗಬೇಕು, ಫಸ್ಟಿಗೆ ರೈಟ್ ಡೈರೆಕ್ಷನ್, ಅಂದರೆ ಇಲ್ಲಿ ಹೋಗ್ತಾನೆ. ಇಲ್ಲಿ ಯಾವ್ದು ಸಿಗುತ್ತೆ ಎಲ್ಲದನ್ನು ಸರ್ವ್ ಮಾಡ್ತಾ ಬರ್ತಾನೆ. ಎಲ್ಲಿವರೆಗೆ ಬರ್ತಾನೆ, 4999 ಬರ್ತಾನೆ. ಆಮೇಲೆ ನಂದು ಇಲ್ಲಿ ಅಕಾರ್ಡಿಂಗ್ ಟು ದಿಸ್ ನಂದು ರೈಟ್ ಇದ್ದಾಗ ಮಾತ್ರ ಸರ್ವ್ ಮಾಡಬೇಕು. ಇವಾಗ ನಾನು ವಾಪಸ್ ಹೊರಗೆ ಹೋಗುವಾಗ ಲೆಫ್ಟ್ ಅಲ್ವಾ, ಆವಾಗ ಇಲ್ಲಿ ಯಾವುದೇ ನಂಬರ್ ಬಂದರೂ ನಾನು ಸರ್ವ್ ಮಾಡಲಿಕ್ಕಿಲ್ಲ. ಡೈರೆಕ್ಟ್ ಎಲ್ಲಿ ಬರಬೇಕು, ನಾನು 0ಗೆ ಬರಬೇಕು. 0ಗೆ ಬಂದು ಇನ್ ಬಿಟ್ವೀನ್, ಈಗ ನಾನು ಇಲ್ಲಿ ಸ್ಟಾರ್ಟ್ ಮಾಡಿದ್ದು 125 ಅಲ್ವಾ, ಇನ್ ಬಿಟ್ವೀನ್ ಇಲ್ಲೆಲ್ಲ ಯಾವುದಾದ್ರೂ ಇದ್ದರೆ ಈಗ ವಾಪಸ್ ಬರುವಾಗ ನಾನು ಸರ್ವ್ ಮಾಡಬೇಕು. ದಟ್ ಈಸ್ ಇಟ್, ಅಷ್ಟೇ. ಓಕೆ, ಹಾಗಾದರೆ ಈಗ ನನ್ನ ಡಿಫ್ರೆನ್ಸ್ ನೋಡೋದಾ, 43 - 0 ಒಂದಾ. ಅದಾದಮೇಲೆ ಇಲ್ಲಿ 0ಇಂದ ಡೈರೆಕ್ಟ್ ಎಲ್ಲಿಗೆ ಹೋಯ್ತಿದ್ದು 4999, ಅದನ್ನು ಮೈನಸ್ ಮಾಡಿದ್ರಾ. ಆಮೇಲೆ ಇದು ಮೈನಸ್, ಇವೆರಡರ ಮಧ್ಯೆ ಇರೋ ಡಿಸ್ಟೆನ್ಸ್ ಇದು ಎಲ್ಲದನ್ನು ಕ್ಯಾಲ್ಕುಲೇಟ್ ಮಾಡಿ ಆ್ಯಡ್ ಮಾಡಬೇಕು. ಅದನ್ನಿಲ್ಲಿ ಟೋಟಲ್ ಸೀಕ್ ಟೈಮ್ ಅಂತ ಮಾಡಬೇಕು. ಫಸ್ಟಿಗೆ ಇಲ್ಲಿಂದನೇ ಸ್ಟಾರ್ಟ್ ಮಾಡಬೇಕು, 43ಇಂದ 0, ಆಮೇಲೆ 0ಇಂದ ಡೈರೆಕ್ಟ್ ಎಲ್ಲಿ ಬಂತು 4999, ಅದನ್ನು ಮೈನಸ್ ಮಾಡಬೇಕು. ಅದನ್ನು ಮೈನಸ್ ಮಾಡಿ ಇವೆರಡರ ಮಧ್ಯೆ ಇರೋ ಡಿಸ್ಟೆನ್ಸನ್ನು ಮೈನಸ್ ಮಾಡಬೇಕು, ಪ್ಲಸ್ ಇವೆರಡರ ಮಧ್ಯೆ ಇರೋ ಡಿಸ್ಟೆನ್ಸನ್ನು ಮೈನಸ್ ಮಾಡಿ, ಪ್ಲಸ್ ಇವೆರಡರ ಮಧ್ಯೆ ಇರೋ ಡಿಸ್ಟೆನ್ಸನ್ನು ಮೈನಸ್ ಮಾಡಿ, ಪ್ಲಸ್. ಇದು ಗೊತ್ತಾಗ್ತಾ ಇದೆಯಲ್ಲ ನಿಮಗೆ. ಇದೆಲ್ಲದನ್ನು ಮಾಡೋದ್ರಿಂದ ನಮ್ಗೆ ಬಂದಿದ್ದು 9955 ಸಿಲಿಂಡರ್ಸ್ ಬಂದಿದೆ. ಯಾವುದಕ್ಕೆ, ಸಿ ಸ್ಕ್ಯಾನಿಗೆ. ಸೊ ನೀವು ಟೋಟಲ್ ಓವರಾಲ್ ಆಗಿ ನೋಡಿದಾಗ ಫಸ್ಟ್ ಪ್ರಾಬ್ಲಮ್ ಇಷ್ಟೇ, FCFS, SSTF, ಸ್ಕ್ಯಾನ್, ಸಿ ಸ್ಕ್ಯಾನ್. ತುಂಬ ಕಡಿಮೆ
ಕಡಿಮೆ ಮೂಮೆಂಟ್ ಆಗಿದೆ ಯಾವುದು ಕೇಳಿ, SSTF, ಶಾರ್ಟೆಸ್ಟ್ ಸೀಕ್ ಟೈಮ್ ಫಸ್ಟ್. ಸೊ ಇಟ್ ಈಸ್ ಅ ಬೆಸ್ಟ್ ಅಲ್ಗೋರಿದಮ್. ನಮ್ಗೆ ಆದಷ್ಟು ಮೊಮೆಂಟನ್ನು ಕಡಿಮೆ ಮಾಡಬೇಕು. ಯಾವುದು ಕಡಿಮೆ ಮಾಡ್ತಾ ಇದೆ, SSTF. ಸೊ ಅದು ನಿಮಗೆ ಬೆಸ್ಟ್ ಅಲ್ಗೋರಿದಮ್. ಹೋಪ್ ನಿಮ್ಗೆ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. FCFS, SSTF, ಸ್ಕ್ಯಾನ್, ಸಿ ಸ್ಕ್ಯಾನ್ ಇವೆರಡು ಫೈನ್. ಇವೆರಡಾದರೂ ನೀವು ಒಂದು ಲೆವೆಲಿಗೆ ಮಾಡ್ತೀರಾ. ಇಲ್ಲಿ ನೀವು ಕನ್ಫ್ಯೂಷನ್ ಆಗ್ತೀರಾ, ಅದು ಆಗಬೇಡಿ. ಪದೇ ಪದೇ ನೋಡಿ, ನಾನು ಮಾಡೋ ಪ್ರಾಬ್ಲಮನ್ನು ನೋಡಿ. ಓಕೆ, ಈಗ ನೆಕ್ಸ್ಟ್ ಸೆಕೆಂಡ್ ಪ್ರಾಬ್ಲಮನ್ನು ನಾನು ಮಾಡ್ತೇನೆ. ಇದಿಲ್ಲಿ ಆಯಿತು. ಸೆಕೆಂಡ್ ಪ್ರಾಬ್ಲಮ್ಮು ಇದು ಕೊಟ್ಟಿದ್ದಾರೆ. ಇದು ಪ್ರಾಬ್ಲಮ್ ಸ್ವಲ್ಪ ಡಿಫ್ರೆಂಟ್ ಇದೆ, ಅದಕ್ಕೋಸ್ಕರ ನಾನು ಇದನ್ನು ಮಾಡ್ತಾ ಇರೋದು. ಗಿವ್ ದ ಫಾಲೋವಿಂಗ್ ಸೀಕ್ವೆನ್ಸನ್ನು ಕೊಟ್ಟಿದ್ದಾರೆ. 95, 180, 34, 119 ಇದೆಲ್ಲ ಕೊಟ್ಟಿದ್ದಾರೆ. 64 ವಿತ್ ದ ಹೆಡ್ ಇನಿಷಿಯಲಿ ಎಟ್ 50. ಹೆಡ್ ಎಲ್ಲಿದೆಯಂತೆ, 50 ಎಲ್ಲಿದೆಯಂತೆ. ಆ್ಯಂಡ್ ಎಂಡಿಂಗ್ ದ ಟ್ರ್ಯಾಕ್ 199. ಎಲ್ಲಿ ಟ್ರ್ಯಾಕ್ ಎಂಡ್ ಆಗ್ತಾ ಇದೆ, 199ಅಲ್ಲಿ ಟ್ರ್ಯಾಕ್ ಎಂಡ್ ಆಗ್ತಾ ಇದೆ ಅಂತೆ. ವಾಟ್ ಈಸ್ ದ ಟೋಟಲ್ ಡಿಸ್ಕ್ ಟ್ರಾವೆಲ್ಡ್ ಬೈ ದ ಡಿಸ್ಕ್ ಡ್ರಮ್ ಟು ಸ್ಯಾಟಿಸ್ಫೈ ದ ರಿಕ್ವೆಸ್ಟ್ ಯೂಸಿಂಗ್, ಇದೆಲ್ಲ ಇದೆ. ಟೋಟಲ್ ಡಿಸ್ಟೆನ್ಸನ್ನು ಕೇಳಿದ್ದಾರೆ. ಬಟ್ ಇಲ್ಲಿ ಎಕ್ಸ್ಟ್ರಾ 2 ಕೇಳಿದ್ದಾರೆ, ಲುಕ್ ಮತ್ತು ಸಿ ಲುಕ್. ಅಲ್ಲಿ ಸ್ಕ್ಯಾನ್, ಸಿ ಸ್ಕ್ಯಾನ್, ಇಲ್ಲಿ ಲುಕ್, ಸಿ ಲುಕ್. ಸರಿನಾ? ಹೋಪ್ ಇದು ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಅಂತ ಅಂದ್ಕೊಳ್ತೇನೆ. ಇಲ್ಲಿ ಯಾವ ನಂಬರ್ ಅಂತ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ನಿಮಗೆ ಪ್ರೀವಿಯಸ್ ರಿಕ್ವೆಸ್ಟ್ ಕೊಡಲಿಲ್ಲ. ಇನಿಷಿಯಲಿ ಹೆಡ್ ಎಲ್ಲಿದೆ ಅಂತ 50 ಕೊಟ್ಟಿದ್ದಾರೆ. ಬಟ್ ಪ್ರೀವಿಯಸ್ ಕೊಡಲಿಲ್ಲ. ಪ್ರೀವಿಯಸ್ಲಿ ಇಟ್ ವಾಸ್ ಇದರಲ್ಲಿ ಕೊಟ್ಟಿದ್ದಾರಾ, ಕೊಡಲಿಲ್ಲ. ಸರಿನಾ? ಈಗ ಕರೆಕ್ಟ್ ನಾನು ಹೇಳೋದನ್ನು ಕರೆಕ್ಟ್ ಅರ್ಥ ಮಾಡ್ಕೊಂಡು ಬನ್ನಿ. ಹೆಡ್ ಪೊಸಿಷನ್ ಫಸ್ಟಿಗೆ ಗೀವನ್. ಹೆಡ್ ಪೊಸಿಷನ್ ಎಲ್ಲಿದೆಯಂತೆ, 50ಯಲ್ಲಿದೆಯಂತೆ. ಡಿಸ್ಕ್ ಎಲ್ಲಿಗೆ ಎಂಡ್ ಆಗುತ್ತಂತೆ, 199. ಸೊ ನಾನು ಎಲ್ಲಿಂದ ಸ್ಟಾರ್ಟ್ ಮಾಡ್ತೇನೆ, ಡಿಸ್ಕನ್ನು 0ಇಂದ ಸ್ಟಾರ್ಟ್ ಮಾಡಬೇಕು ಯಾವತ್ತು. ಎಲ್ಲಿಗೆ ಎಂಡ್ ಆಗ್ತಾಯಿದೆ, 199. ಅದನ್ನು ನನ್ನ ನಂಬರ್ ಲೈನಲ್ಲಿ ಬರ್ಕೊಳ್ತೇನೆ. ಅದಾದಮೇಲೆ ಕೊಟ್ಟಿರೋ ಈ ನಂಬರ್ ಇದೆ ನೋಡಿ, 95, 180, 34, 119 ಇದೆಲ್ಲದನ್ನು ಇನ್ಕ್ರೀಸಿಂಗ್ ಆರ್ಡ್ರಲ್ಲಿ ಬರಿಬೇಕು ನೀವು. ಹೇಗಾಗುತ್ತೆ ಹೇಳಿ, ಇದರ ಪ್ರಕಾರ ಯಾವುದು ಫಸ್ಟ್ ಬರುತ್ತೆ, 11, 34, 50, 62, 64, 95, 119, 123, 180. ಸರಿನಾ? ಕರೆಕ್ಟ್ ಅಲ್ಲ? ಸೊ ಈ ಥರ ಆರ್ಡ್ರಲ್ಲಿ ನಾನು ಎಲ್ಲಿ ಬರಿಬೇಕು, ನನ್ನ ನಂಬರ್ ಲೈನಲ್ಲಿ ಬರಿತೇನೆ. ಅದಾದ ನಂತರ ಹೆಡ್ ಪೊಸಿಷನ್ ಎಲ್ಲಿದೆ ಅಂತ ಹೇಳಿದ್ದಾರೆ, 50 ಎಲ್ಲಿ ಬರುತ್ತೆ, ಇಲ್ಲಿ ಒಂದು ಕಡೆ ನಾನು 34 ಮತ್ತು 62 ಮಿಡ್ಲಲ್ಲಿ 50 ಕೂಡ ಇಲ್ಲಿ ಮಾರ್ಕ್ ಮಾಡಿದ್ದೇನೆ. ಹೋಪ್ ಇದು ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ ಅಂತ ಅಂದ್ಕೊಳ್ತೇನೆ. ಆಯಿತು. ಫಸ್ಟ್ ಕಮ್ ಫಸ್ಟ್ ಸರ್ವ್ ಮಾಡುವಾಗ ನೀವು ಮತ್ತೆ ಇಲ್ಲಿ ಇನ್ಕ್ರೀಸಿಂಗ್ ಆರ್ಡ್ರಲ್ಲಿ ಮಾಡಿದ್ದನ್ನು ಮಾಡಬೇಡಿ. ಇವಾಗಲೇ ಹೇಳ್ತಾ ಇದ್ದೇನೆ, ಕೊಟ್ಟಿರೋ ಪ್ರಾಬ್ಲಮನ್ನು ಆರ್ಡ್ರಲ್ಲಿ ಮಾಡಬೇಕು. 50ಇಂದ ಡೈರೆಕ್ಟ್ ಎಲ್ಲಿಗೆ ಹೋಗುತ್ತೆ ಹೇಳಿ, 95ಗೆ. ಇಲ್ಲಿ ನೋಡಿ, 50ಇಂದ ಎಲ್ಲಿಗೆ ಬರುತ್ತೆ, ಡೈರೆಕ್ಟ್ 95ಗೆ. ಇಲ್ಲಿದೆ 95ಇಂದ ನೆಕ್ಸ್ಟ್ ಎಲ್ಲಿಗೆ ಹೋಗುತ್ತೆ, 180 ಇಲ್ಲಿದೆ ನೋಡಿ. 180ಇಂದ 34ಗೆ ಹೋಗುತ್ತೆ. ಯಾಕೆ 34ಗೆ? ಇಲ್ಲಿದೆ ನೋಡಿ, 180ಇಂದ 34, 34ಇಂದ 119, 119ಇಂದ 11, 11ಇಂದ 123 ಇದೇ ಆರ್ಡ್ರಲ್ಲಿ ಹೋಗಬೇಕು. ಫಸ್ಟ್ ಕಮ್ ಫಸ್ಟ್ ಸರ್ವ್ ನೋಡಿ. 119, 119ಇಂದ 11, 11ಇಂದ ಡೈರೆಕ್ಟ್ಲಿ 123, 123ಇಂದ 62, 62ಇಂದ ಲಾಸ್ಟಿಗೆ 64 ಅಷ್ಟೇ. ನೋಡಿ, ಇದು ನಾನು ಸ್ವಲ್ಪ ಇದು ಸ್ವಲ್ಪ ಎಕ್ಸಾಕ್ಟ್ ಕ್ವೆಶನ್ ಇಲ್ಲ, ನೋಡ್ಕೊಳ್ಳಿ ಆಯಿತಾ. ಎಕ್ಸಾಕ್ಟ್ ಡೌನಲ್ಲೇ ಬರ್ಕೊಳ್ಳಿ. 62ಇಂದ 64. ಈಗ ಏನು ಮಾಡ್ತೀರಾ, 95 ಮೈನಸ್ 50, 180 ಮೈನಸ್ 95, 180 ಮೈನಸ್ 34, 34 ಮೈನಸ್ 119 ಇದೆಲ್ಲದನ್ನು ಪ್ಲಸ್ ಮಾಡೋದು ಗೊತ್ತಿದೆಯಲ್ಲ. 95 ಮೈನಸ್ 50 ಪ್ಲಸ್ 180 ಮೈನಸ್ 95 ಪ್ಲಸ್. ಮತ್ತಿಲ್ಲಿ ಆಲ್ರೆಡಿ ಹೇಳಿದ್ದೇನೆ, ದಿಸ್ ಇಸ್ ಅಬ್ಸಲ್ಯೂಟ್ ವ್ಯಾಲ್ಯೂ, ನೆಗೆಟಿವ್ ವ್ಯಾಲ್ಯೂ ಬರೋದಿಲ್ಲ. ಅದಕ್ಕೆ ನೀವು ಗ್ರೇಟರ್ ನಂಬರಿಂದನೇ ಸ್ಮಾಲರ್ ನಂಬರ್ ಮೈನಸ್ ಮಾಡಿ, ಅಥವಾ ಸ್ಮಾಲರ್ ನಂಬರಿಂದ ಮಾಡ್ರೂ ನೋ ಪ್ರಾಬ್ಲಮ್, ಅಲ್ಲೊಂದು ಅಬ್ಸಲ್ಯೂಟ್ ಅಂತ ಹಾಕ್ಕೊಳ್ಳಿ ಅಷ್ಟೇ. ಈ ಥರ ಅಂದರೆ ಮ್ಯಾಗ್ನಿಟ್ಯೂಡನ್ನ ಹಾಕ್ಕೊಳ್ಳಿ. ಸೊ ಇದು 644 ಟ್ರ್ಯಾಕ್ಸ್ ಬರುತ್ತೆ. ಫಸ್ಟ್ ಕಮ್ ಫಸ್ಟ್ ಸರ್ವ್ ನಿಮ್ಗೇನು ಡೌಟ್ ಇಲ್ಲ ಅಂತ ಅಂದ್ಕೊಳ್ತಾರೆ. ಈಗ ಸೆಕೆಂಡ್ ಯಾವ್ದು ಹೇಳಿ, ಶಾರ್ಟೆಸ್ಟ್ ಸೀಕ್ ಟೈಮ್ ಫಸ್ಟ್ ಅಂತ ಹೇಳಿದ್ದಾರೆ. ಶಾರ್ಟೆಸ್ಟ್ ಸೀಕ್ ಟೈಮ್ ಫಸ್ಟ್ ಅಂತ ಏನು ಹೇಳಿದ್ದೇನೆ, ನಿಮ್ಮ ಕರೆಂಟ್ ಹೆಡ್ ಪೊಸಿಷನಿಗೆ ನಿಯರ್ ಬೈ ವ್ಯಾಲ್ಯೂ ಯಾವುದು ನೋಡಿ. ಕರೆಂಟ್ ಹೆಡ್ ಪೊಸಿಷನ್ ಯಾವ್ದು ಹೇಳಿ, 50. ಸರಿನಾ? ಇದಕ್ಕೆ ಕೊಟ್ಟಿರೋ ನಂಬರಲ್ಲಿ ನಿಯರ್ ಬೈ ವ್ಯಾಲ್ಯೂ ಯಾವ್ದು ಹೇಳಿ, ನೀವು ಹೇಳಿ. 50ಗೆ ನಿಯರ್ ಬೈ ವ್ಯಾಲ್ಯೂ ಯಾವುದು ಕೊಟ್ಟಿರೋ ನಂಬರಲ್ಲಿ? 50ಗೆ ನಿಯರ್ ಬೈ 11 ಅಲ್ಲ, 62 ಅಲ್ವಾ? 62 ತುಂಬ ನಿಯರ್ ಆಗುತ್ತಲ್ಲ ನೋಡಿ. 62 ಇಸ್ ಅ ನಿಯರ್ ಬೈ ವ್ಯಾಲ್ಯೂ. ಯಾಕಂದರೆ 62 ಮೈನಸ್ 50 ಅಂದರೆ 12. ಸರ್ 64 ಆಗೋದಿಲ್ವಾ? 14 ಆಗುತ್ತಲ್ಲ, ನಿಯರ್ ಬೈ ಅಲ್ಲಲ್ಲ. 11 ಆಗುತ್ತಾ? ಇಲ್ಲ. 34 ಆಗುತ್ತಾ? 34ಗಾದರೆ 26 ಆಗುತ್ತೆ ಡಿಫರೆನ್ಸ್. ನಿಯರ್ ಬೈ ಅಲ್ಲ, ಯಾವುದು ನಿಯರ್ ಬೈ? 62. ಸೊ ಹಾಗಾದರೆ 50ಇಂದ ಫಸ್ಟ್ ನೀವು ಯಾವುದಕ್ಕೆ ಹೋಗ್ಬೇಕು ಹೇಳಿ, 62 ಹೋಗ್ಬೇಕು. ಗೊತ್ತಾಯ್ತಾ? ಆಮೇಲೆ 62ಗೆ ನಿಯರ್ ಬೈ ವ್ಯಾಲ್ಯೂ ಯಾವುದು ಇದರಲ್ಲಿ 62ಗೆ ನಿಯರ್ ಬೈ ವ್ಯಾಲ್ಯೂ ಯಾವುದು? 64 ಅಲ್ವಾ? ಅದಾದಮೇಲೆ 64ಗೆ ನಿಯರ್ ಬೈ ವ್ಯಾಲ್ಯೂ ಯಾವುದು? 34. ಹೌದಾ? 1 ಸೆಕೆಂಡ್ ಸ್ಟೂಡೆಂಟ್ಸು. 34 ಕರೆಕ್ಟ್.
34ಗೆ ನಿಯರ್ ಬೈ ವ್ಯಾಲ್ಯೂ ಯಾವುದು 11, 11ಗೆ ನಿಯರ್ ಬೈ ನೆಕ್ಸ್ಟ್ ನಿಯರ್ ಬೈ ವ್ಯಾಲ್ಯೂ ಯಾವುದು 95, 95ಗೆ ಯಾವುದು 119, 119ಗೆ 123, 123ಗೆ 180. ಕರೆಕ್ಟ್ ಅಲ್ಲ? ಕರೆಕ್ಟ್ ಇದೆಯಲ್ಲ? ಸರಿ ಅಲ್ಲ? ಸೊ ಇದನ್ನೇ ನಾನು ಮಾಡ್ತಾ ಇರೋದು. ನೀವು ಫಸ್ಟಿಗೆ ಹೆಡ್ಡಿಗೆ ನೋಡಿ, ಹೆಡ್ಡಿಗೆ ನಿಯರ್ ಬೈ ವ್ಯಾಲ್ಯೂ ಯಾವ್ದು ನೋಡ್ತೀರಾ 62. ಅದಾದಮೇಲೆ ಇದು ಕರೆಂಟ್ ಹೆಡ್ ಆಗುತ್ತೆ. ಆವಾಗ ಇದಕ್ಕೆ ನಿಯರ್ ಬೈ ವ್ಯಾಲ್ಯೂ ಯಾವುದು ಅದನ್ನು ನೆಕ್ಸ್ಟ್ ಸರ್ವ್ ಮಾಡಿ, ಇದಕ್ಕೆ ನಿಯರ್ ಬೈ ವ್ಯಾಲ್ಯೂ ಯಾವುದು ಅದನ್ನು ಸರ್ವ್ ಮಾಡಿ. ಅಂದರೆ ಗೊತ್ತಾಗುತ್ತಲ್ಲ, ಈ ಉಳಿದಿರೋ ನಂಬರಿಂದ ಈ ನಂಬರ್ನ ಮೈನಸ್ ಮಾಡಿ, ಯಾವುದಕ್ಕೆ ಕಡಿಮೆ ನಂಬರ್ ಬರುತ್ತೆ ಮೈನಸ್ ಮಾಡಿದಾಗ ಅದು ನೆಕ್ಸ್ಟ್ ನಂಬರ್. 34ನ 11ಗೆ ಮೈನಸ್ ಮಾಡಿದರೆ ಈಗ ನೀವು ಅಂದ್ಕೊಳ್ಬೋದು ಸರ್ 64ಗೆ ನಿಯರ್ ಬೈ ವ್ಯಾಲ್ಯೂ ಬೇರೆ ನಂಬರ್ ಇರ್ಬೋದಾ? ನೋಡಿ ಸರ್ 64 ಈಗ 95 ಅಂತ ಹೇಳಿದರೆ 95 ಮೈನಸ್ 64 ಎಷ್ಟಾಗುತ್ತೆ? 31 ಆಗುತ್ತೆ. ಅದೇ 64 ಮೈನಸ್ 34 ಮಾಡಿದರೆ 30 ಆಗುತ್ತೆ. ಸೊ ಯಾವುದು ನಿಯರ್ ಬೈ ವ್ಯಾಲ್ಯೂ? 34 ಅಲ್ವಾ? ಸೊ ಆ ಥರ. ಸೊ ಇದು ನಿಯರ್ ಬೈ ವ್ಯಾಲ್ಯೂ. ಅದೇ ಆರ್ಡ್ರಲ್ಲಿ ಸರ್ವ್ ಮಾಡ್ತಾ ಬನ್ನಿ. ಸರ್ವ್ ಮಾಡಿ 50, 62, 64, 64ಇಂದ 34, 34ಇಂದ 11, 11ಇಂದ 95, 95ಇಂದ 119, 119ಇಂದ 123, 123ಇಂದ 180. ಎಲ್ಲ ಮೈನಸ್ ಮಾಡ್ತಾ ಬನ್ನಿ. ಇದು ಮೈನಸ್ ಪ್ಲಸ್, ಇದು ಮೈನಸ್ ಪ್ಲಸ್, ಇವೆರಡನ್ನು ಮೈನಸ್ ಮಾಡಿ 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 ಪ್ಲಸ್. ಅರ್ಥ ಆಗ್ತಿದೆ ಅಂತ ಅಂದ್ಕೊಳ್ತೇನೆ ನಾನು ಹೇಳ್ತಾ ಇರೋದು. 62 ಮೈನಸ್ 50, 62 ಮೈನಸ್ 50 ಪ್ಲಸ್ 64 ಮೈನಸ್ 62 ಪ್ಲಸ್ 64 ಮೈನಸ್ 34 ಪ್ಲಸ್ 34 ಮೈನಸ್ 11. ಇವೆರಡರ ಡಿಸ್ಟೆನ್ಸನ್ನು ಮೈನಸ್ ಮಾಡಿ ಪ್ಲಸ್ ಮಾಡೋದಷ್ಟು. ಓಕೆ, ಇದು SSTF. ಈಗ ನಿಮಗೆ ಮೇನ್ ಬರೋದು ಲುಕ್. ಈಗ ನೋಡಿ, ನೀವು ಸ್ಕ್ಯಾನ್ ಮತ್ತು ಸಿ ಸ್ಕ್ಯಾನ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿದ್ದಿದ್ರೆ ಲುಕ್ ವೆರಿ ಈಸಿ. ಓಕೆ, ಏನು ಸರ್ ಲುಕ್ ಏನಾಗುತ್ತೆ? ಇದರಲ್ಲಿ ನೋಡಿ ಎಸಂಪ್ಷನ್ ಏನಂತ ಕೇಳಿದರೆ ಟುವರ್ಡ್ಸ್ ಹೈಯರ್ ಟ್ರ್ಯಾಕ್. ಈ ಎಸಂಪ್ಷನನ್ನು ನೀವು ಬರೀಲೇಬೇಕು. ಯಾಕೆ ಸರ್ ಟುವರ್ಡ್ಸ್ ಹೈಯರ್ ಟ್ರ್ಯಾಕ್? ಪ್ರೀವಿಯಸ್ ಪ್ರಾಬ್ಲಮಲ್ಲಿ ನೋಡಿ, ನಮಗೆ ಅವರು ಪ್ರೀವಿಯಸ್ ಪ್ರಾಬ್ಲಮಲ್ಲಿ, ಹಿಂದಿನ ಪ್ರಾಬ್ಲಮಲ್ಲಿ ನಮ್ಗೆ ಎಲ್ಲದನ್ನು ಕೊಟ್ಟಿದ್ದಾರೆ. ಅವರು ಏನು ಎಲ್ಲದನ್ನು ಕೊಟ್ಟಿದ್ದು? ಇಲ್ಲಿ ನೋಡಿ, ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಎಲ್ಲಿ ನೋಡಿ, ಕರೆಂಟ್ ಹೆಡ್ಡು ಕೊಟ್ಟಿದ್ದಾರೆ, ಪ್ರೀವಿಯಸ್ ಹೆಡ್ಡು ಕೊಟ್ಟಿದ್ದಾರೆ. ಬಟ್ ಈ ಪ್ರಾಬ್ಲಮಲ್ಲಿ ನಮಗೆ ಪ್ರೀವಿಯಸ್ ಹೆಡ್ ಕೊಡಲಿಲ್ಲ. ಪ್ರೀವಿಯಸ್ ಹೆಡ್ ಕೊಟ್ಟಿದ್ದಿದ್ರೆ ನಮಗೆ ನಮ್ಮದು ಟುವರ್ಡ್ಸ್ ಲೆಫ್ಟ್ ಮೂವ್ ಆಗ್ತಾ ಇದೆಯಾ ಟುವರ್ಡ್ಸ್ ರೈಟ್ ಮೂವ್ ಆಗ್ತಾ ಇದೆಯಾ ಗೊತ್ತಾಗ್ತಾ ಇದ್ದಿತ್ತು. ಬಟ್ ಈ ಪ್ರಾಬ್ಲಮಲ್ಲಿ ನಮಗೆ ಪ್ರೀವಿಯಸ್ ಹೆಡ್ ಕೊಡಲಿಲ್ಲ. ಹಾಗಾದರೆ ನಮ್ಮ ಕರೆಂಟ್ ಹೆಡ್ಡಿಂದ ಟುವರ್ಡ್ಸ್ ರೈಟ್ ಮೂವ್ ಆಗುತ್ತಾ ಟುವರ್ಡ್ಸ್ ಲೆಫ್ಟ್ ಮೂವ್ ಆಗುತ್ತಾ? ಇಲ್ಲಿ ನೀವೇ ಎಸಂಪ್ಷನ್ ಮಾಡಬೇಕು. ಆ ಎಸಂಪ್ಷನನ್ನು ಬರೀಬೇಕು ಸ್ಟೂಡೆಂಟ್ಸ್, ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನು ಬರೀಬೇಕು, ಎಸಂಪ್ಷನ್ ಅಂತ ಬರೀಬೇಕು. ಇಲ್ದಿದ್ರೆ ಇವ್ಯಾಲ್ಯುಯೇಟರಿಗೆ ಗೊತ್ತಾಗೋದಿಲ್ಲ. ಟುವರ್ಡ್ಸ್ ಹೈಯರ್ ಟ್ರ್ಯಾಕ್ಸ್ ಅಂತ ನಾವು ಎಸ್ಯೂಮ್ ಮಾಡ್ಕೊಳ್ಳೋಣ. ಲೆಟ್ ಅಸ್ ಎಸ್ಯೂಮ್ ದ್ಯಾಟ್ ನಮ್ಮ ಇದು ಯಾವುದು ಹೆಡ್ ಟುವರ್ಡ್ಸ್ ಹೈಯರ್ ಟ್ರ್ಯಾಕ್ ಮೂವ್ ಆಗ್ತಾ ಇದೆ, ಅಂದರೆ ಟುವರ್ಡ್ಸ್ ರೈಟ್ ಮೂವ್ ಆಗ್ತಾ ಇದೆ ಅಂತ ಎಸಂಪ್ಷನ್ ಮಾಡ್ಕೊಳ್ಳೋಣ. ನಮ್ಮ ಹೆಡ್ ಯಾವುದು ಹೇಳಿ? ಈಗ 50 ಇದನ್ನು ಅವರೇ ಕೊಟ್ಟಿದ್ದಾರೆ, ಸರಿನಾ? 50 ಇದು ರೈಟ್ ಸೈಡಲ್ಲಿ. ಈಗ 50 ಇದು ರೈಟ್ ಸೈಡಲ್ಲಿ ಯಾವುದಲ್ಲಿದೆ ಅದೆಲ್ಲದನ್ನು ಸರ್ವ್ ಮಾಡಬೇಕು ಟುವರ್ಡ್ಸ್ ರೈಟ್, ಸರಿನಾ? ಕರೆಕ್ಟಾ? ಅದಾದಮೇಲೆ 50 ಇದು ಲೆಫ್ಟಲ್ಲಿರೋ. ಗೊತ್ತಾಯ್ತಾ? ಈ ಎಸಂಪ್ಷನನ್ನು ನೀವು ಬರೀಬೇಕು. ಸರ್ ನಾನು ಟುವರ್ಡ್ಸ್ ಲೆಫ್ಟ್ ಮಾಡ್ಬೋದಾ? ಮಾಡಿ. ಟುವರ್ಡ್ಸ್ ಲೆಫ್ಟ್ ಅಂದರೆ 50 ಲೆಫ್ಟಲ್ಲಿ ಯಾವುದೆಲ್ಲ ಬರುತ್ತೆ ಹೇಳಿ? ಒಂದು 11 ಇದೆ, ಇನ್ನೊಂದು 34 ಇದೆ. ಕೊಟ್ಟಿರೋ ನಂಬರಲ್ಲಿ, ಕೊಟ್ಟಿರೋ ಪ್ರಾಬ್ಲಮಲ್ಲಿ 11 ಇದೆ ಮತ್ತು 34 ಇದೆ. ಈಗ 50 ಹೆಡ್ ಅಲ್ವಾ? ಹೆಡ್ಡಿದು ಲೆಫ್ಟಲ್ಲಿ ಯಾವುದೆಲ್ಲ ಬರುತ್ತೆ? ಸ್ಮಾಲರ್ ನಂಬರ್ 11 ಮತ್ತು 34. ಅದೇ ಹೆಡ್ಡಿದು ರೈಟ್, ಹೆಡ್ಡಿದು ರೈಟ್ ಅಂದರೆ ಗ್ರೇಟರ್ ನಂಬರ್, 50ಗಿಂತ ಗ್ರೇಟರ್ ನಂಬರ್ ಯಾವುದು? 95, 180, 119, 123, 62 ಇದೆಲ್ಲ ಬರುತ್ತೆ, ಸರಿನಾ? ಸೊ ನಾನಿವಾಗ ತಗೊಳ್ತಾ ಇರೋದು ಟುವರ್ಡ್ಸ್ ಹೈಯರ್ ಟ್ರ್ಯಾಕ್ಸ್ ಅಂತ ಅಂದ್ಕೊಳ್ಳೋಣ, ಅಂದರೆ ಟುವರ್ಡ್ಸ್ ರೈಟ್. ಒಂದೊಂದೇ ಸರ್ವ್ ಮಾಡ್ತಾ ಬನ್ನಿ. ಫಸ್ಟ್ ಯಾವುದು ಬರುತ್ತೆ? 62. ನೆಕ್ಸ್ಟ್ ಯಾವುದು ಬರುತ್ತೆ? 64. ಅಕಾರ್ಡಿಂಗ್ ಟು ಇದು ನಂಬರ್ ಸಿಸ್ಟಮ್. ಈ ನಂಬರ್ ಲೈನ್ ಇದೆಯಲ್ಲ ಅದ್ರ ಮೇಲೆ ನೋಡೋದು, ಕೊಟ್ಟಿರೋ ಪ್ರಾಬ್ಲಮಲ್ಲಿ ನೋಡೋದಲ್ಲ. ಫಸ್ಟ್ ಕಮ್ ಫಸ್ಟ್ ಸರ್ವ್ ಥರ ಅಲ್ಲ. ಇದರಲ್ಲಿ ನಂಬರ್ ಇದರಲ್ಲಿ ಫಸ್ಟ್ ಯಾವುದು? 62, 64 ಇದನ್ನು ಸರ್ವ್ ಮಾಡ್ತಾ ಬನ್ನಿ. ಅದಾದಮೇಲೆ ವೆರಿ ಇಂಪಾರ್ಟೆಂಟ್, ಸ್ಕ್ಯಾನಲ್ಲಿ ನೀವು ಟಿಲ್ ದ ಎಂಡ್ ಎಲ್ಲ ಹೋಗಲಿಕ್ಕಿಲ್ಲ, ಇಲ್ಲಿಗೆ ಹೋಗಲಿಕ್ಕಿಲ್ಲ. ನಿಮಗೆ ಕೊಟ್ಟಿರೋ ಪ್ರಾಬ್ಲಮಲ್ಲಿ ಲಾಸ್ಟ್ ನಂಬರ್ ಯಾವುದು ಹೇಳಿ? 150ನಾ 80? 180 ಇದು, ಅದನ್ನು ಸರ್ವ್ ಮಾಡೋದು ಅಷ್ಟೇ, ಅಲ್ಲಿಗೆ ಎಂಡ್. ಇದನ್ನು ಸರ್ವ್ ಮಾಡಿ ನಾನು ಮುಂದೆ ಹೋಗ್ತೇನೆ? ಇಲ್ಲ, ವೆರಿ ಇಂಪಾರ್ಟೆಂಟ್. ಅದರಲ್ಲಾದರೆ ಏನಾಗ್ತಾಯಿತ್ತು ಹೇಳಿ? ಯಾವುದರಲ್ಲಿ? ಸ್ಕ್ಯಾನಲ್ಲಾದರೆ ಇದನ್ನು ಸರ್ವ್ ಮಾಡಿ ಆದಮೇಲೆ ನಾನು ಎಂಡನ್ನು ಮುಟ್ಟಿ ವಾಪಸ್ ಹೋಗ್ತಾ ಇದ್ದೇನೆ. ಬಟ್ ಇದರಲ್ಲಿ ಎಂಡಿಗೆ ಹೋಗಬೇಕಿಲ್ಲ, ಈ 199ಗೆ ಹೋಗಲಿಕ್ಕಿಲ್ಲ. 180 ಇದು ಕೊಟ್ಟಿರೋ ಪ್ರಾಬ್ಲಮ್ನ ಲಾಸ್ಟ್ ನಂಬರ್ 180. ಫಾರ್ ಎಕ್ಸಾಂಪಲ್ ಕೊಟ್ಟಿರೋ ಪ್ರಾಬ್ಲಮಲ್ಲಿ ಇಲ್ಲೊಂದು 186 ಇದ್ದಿದ್ರೆ 186ಗೆ ಹೋಗಿ ಆಯಿತು, ಅಲ್ಲಿಗೆ ಎಂಡ್. 199ಗೆ ಹೋಗಲಿಕ್ಕಿಲ್ಲ ಯಾವುದರಲ್ಲಿ? ಲುಕ್ಕಲ್ಲಿ. ಸೊ 180 ಹೋಯಿತು, ವಾಪಸ್ ಬಂತು. ವಾಪಸ್ ಬರ್ತಾ ನೋಡುತ್ತೆ ಯಾರನ್ನಾದರೂ ನಾನು ಸರ್ವ್ ಮಾಡಿದ್ದೇನಾ ಎಲ್ಲದನ್ನು ಮಾಡಿದ್ದೇನೆ.
50ಇಂದ ಇಲ್ಲಿ 50ಇಂದ ರೈಟ್ ಸೈಡಲ್ಲಿ ಇರೋದು ಎಲ್ಲದನ್ನು ಹೋಗ್ತಾನೆ ಸರ್ವ್ ಮಾಡಿರ್ತೀರಲ್ವಾ, ಕರೆಕ್ಟಾ? ಈಗ ಬರ್ತಾ 50ಇಂದ ಲೆಫ್ಟ್ ಸೈಡಲ್ಲಿ ಇರೋರು ನೀವು ಸರ್ವ್ ಮಾಡಿರೋದಿಲ್ಲ, ಯಾಕಂದರೆ ನೀವು ಸ್ಟಾರ್ಟ್ ಮಾಡಿದ್ದು ಇಲ್ಲಿ, ಅದಾದಮೇಲೆ ರೈಟ್ ಸೈಡ್ ಹೋಗಿದ್ದೀರಾ, ಇದರಿಂದ ಲೆಫ್ಟ್ ಸೈಡಲ್ಲಿ ಇರೋದು ಉಳಿದಿದೆ ಅಲ್ವಾ? ಯಾವುದೆಲ್ಲ ಉಳಿದಿದೆ? 34. ವಾಪಸ್ ಬರ್ತಾ ಫಸ್ಟ್ ನಂಬರ್ ಸಿಗೋದು ಯಾವ್ದು ಹೇಳಿ? 50ಇಂದ ಲೆಫ್ಟಲ್ಲಿ 34, ಅದನ್ನು ಸರ್ವ್ ಮಾಡ್ತೀರಾ. ಅದಾದಮೇಲೆ ನೆಕ್ಸ್ಟ್ ಸಿಗೋದು ಯಾವ್ದು ಹೇಳಿ? 11, ಅದನ್ನು ಸರ್ವ್ ಮಾಡ್ತೀರಾ. ದಟ್ಸ್ ಇಟ್, ಅಷ್ಟೇ. ಈಗ 62 - 50 ಪ್ಲಸ್ 64 - 62 ಪ್ಲಸ್ 95 - 64 ಪ್ಲಸ್ 119 - 95 ಪ್ಲಸ್ 123 - 119 ಪ್ಲಸ್ 180 - 123 ಪ್ಲಸ್ 180 - 34 ಪ್ಲಸ್ 34 - 11. ಅದನ್ನು ಮಾಡಿದಾಗ ನಿಮಗೆ 299 ಟ್ರ್ಯಾಕ್ಸ್ ಬಂತು. ಯಾವುದರಲ್ಲಿ? ಇದು ಲುಕ್ಕಲ್ಲಿ. ಲುಕ್ ಗೊತ್ತಾಯ್ತಾ? ಆ್ಯಂಡ್ ಲಾಸ್ಟ್ ಒನ್ ಸಿ ಲುಕ್. ಸಿ ಲುಕ್ ಏನು ಗೊತ್ತುಂಟಾ? ನೀವು ಹೇಗೆ ಸಿ ಸ್ಕ್ಯಾನಲ್ಲಿ ಸಿ ಲುಕ್ ಹೇಗೆ ಕೇಳಿದರೆ, ಹೇಗೆ ನೀವು ಸಿ ಸ್ಕ್ಯಾನಲ್ಲಿ ಮಾಡಿದರೆ ಹೇಳಿ? ಸಿ ಸ್ಕ್ಯಾನಲ್ಲಿ ಏನು ಮಾಡಿದ್ರಿ? ಒಂದೇ ಡೈರೆಕ್ಷನ್ ನಾನು ಹೋಗಬೇಕು. ನನ್ನ ಏನು ಹೆಡ್ ಮೂಮೆಂಟ್ ಲೆಫ್ಟ್ ಸೈಡಲ್ಲಿದ್ದರೆ ನಾನು ಲೆಫ್ಟ್ ಸೈಡಲ್ಲೇ ನಾನು ಏನು ಸ್ಕ್ಯಾನ್ ಮಾಡ್ಕೊಂಡು ಹೋಗ್ಬೇಕು ಅಥವಾ ಸರ್ವ್ ಮಾಡಬೇಕು. ರೈಟ್ ಸೈಡಲ್ಲಿ ಹೋಗುವಾಗ ಸುಮ್ಮನೆ ಎಂಡಿಗೆ ಹೋಗೋದು, ಯಾವುದೂ ಸರ್ವ್ ಮಾಡಬಾರ್ದು. ಎಂಡಿಗೆ ಹೋಗೋದು ಪುನಃ ಈ ಡೈರೆಕ್ಷನಲ್ಲಿ ಬರುವಾಗಲೇ ಸರ್ವ್ ಮಾಡ್ಕೊಂಡು ಬರಬೇಕು ಅಂತ ನಾನು ಹೇಳಿದ್ದೇನೆ. ಯಾವುದರಲ್ಲಿ? ಸ್ಕ್ಯಾನ್ ಮತ್ತು ಸಿ ಸ್ಕ್ಯಾನಲ್ಲಿ. ಇದು ಅಷ್ಟೇ. ನಾನು ಆಲ್ರೆಡಿ ಹೇಳಿದ್ದೇನೆ, ನಮ್ಮ ಎಕ್ಸಾಮ್ಷನ್ ಪ್ರಕಾರ ಹೆಡ್ ಯಾವ ಟುವರ್ಡ್ಸ್ ಹೋಗ್ತಾ ಇದೆ? ರೈಟ್. ಯಾಕೆ ಹೇಳಿ? ಟುವರ್ಡ್ಸ್ ಹೈಯರ್ ನಂಬರ್. ಅದನ್ನು ನಾನು ಪ್ರೀವಿಯಸ್ಲಿ ಆಲ್ರೆಡಿ ಎಕ್ಸಾಮ್ಷನ್ ಮಾಡಿದ್ದೇವೆ ಇಲ್ಲಿ, ಟುವರ್ಡ್ಸ್ ಹೈಯರ್ ನಂಬರ್. ಈಗ 50ಇಂದ 65 ಇದೆಲ್ಲದನ್ನು ಸರ್ವ್ ಮಾಡ್ತಾ ಸೇಮ್ ಹಿಂದಿನ ಥರನೇ 180 ಸರ್ವ್ ಮಾಡ್ತಾ ಹೋಗ್ತಾ ಇರುವಾಗ, ಕರೆಕ್ಟ್ ನೆನಪಿಟ್ಕೊಳ್ಳಿ, ಹೋಗ್ತಾ ಇರುವಾಗ ನಾನು ಇವ್ರನ್ನ ಸರ್ವ್ ಮಾಡಬಾರ್ದು 34ನ. ಯಾಕಂದರೆ ನನ್ನ ಹೆಡ್ ಮೂವ್ ಆಗ್ತಾ ಇರೋದು ರೈಟ್ ಸೈಡ್. ನಾನು ರೈಟ್ ಸೈಡಲ್ಲೇ ಇದು ಮಾಡಬೇಕು, ಏನು ಸರ್ವ್ ಮಾಡಬೇಕು. ಲೆಫ್ಟ್ ಸೈಡ್ ಮೂವ್ ಆಗ್ತಾ ಇರುವಾಗ ನಾನು ಸರ್ವ್ ಮಾಡಬಾರ್ದು. ಇವಾಗ 34 ಸಿಗುತ್ತೆ, ಅದನ್ನು ಸರ್ವ್ ಮಾಡೋದಿಲ್ಲ. 11 ಸಿಗುತ್ತೆ, ಅದನ್ನು ಸರ್ವ್ ಮಾಡ್ತಾ ಇಲ್ವಾ? 11 ನೆಕ್ಸ್ಟ್ ಯಾವುದಾದ್ರು ನಂಬರ್ ಇದ್ದಿದ್ದರೆ, ಫಾರ್ ಎಕ್ಸಾಂಪಲ್ ಈಗ ನಿಮ್ಮ ಹೆಡ್ ಯಾವುದು? 50 ಕರೆಂಟ್ ಹೆಡ್. ಅದರಿಂದ ಹಿಂದ್ಗಡೆ ಇಲ್ಲೊಂದು 5 ಇದೆ ಅಂತ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಿಮ್ಗೆ ಕೊಟ್ಟಿರೋ ಪ್ರಾಬ್ಲಮಲ್ಲಿ 5 ಇದೆ ಅಂತ ಅಂದ್ಕೊಳ್ಳಿ. ಆವಾಗ ಏನು ಮಾಡುತ್ತೆ? 11 ಸರ್ವ್ ಮಾಡೋದಿಲ್ಲ, ಡೈರೆಕ್ಟ್ 5ಗೆ ಹೋಗುತ್ತೆ. ಆ 5 ಇಸ್ ದ ಲಾಸ್ಟ್ ನಂಬರ್. ನಿಮ್ಮ ಎಕ್ಸ್ಟ್ರೀಮ್ ಲೆಫ್ಟಲ್ಲಿರೋದೇ 5. ಅದನ್ನು ಸರ್ವ್ ಮಾಡಿಕೊಂಡು ವಾಪಸ್ ಬರುವಾಗ 11 ಸರ್ವ್ ಮಾಡ್ತಾ ಇದ್ದಿತ್ತು. ಬಟ್ ಈ ನಮ್ಮ ಕೊಟ್ಟಿರೋ ಪ್ರಾಬ್ಲಮಲ್ಲಿ 11ಇಂದ ನೆಕ್ಸ್ಟ್ ಯಾವ ನಂಬರ್ ಇಲ್ಲ. ಕೊಟ್ಟಿರೋ ಪ್ರಾಬ್ಲಮಲ್ಲಿ 11 ಇಸ್ ದ ಸ್ಮಾಲೆಸ್ಟ್ ನಂಬರ್ ಲೆಫ್ಟ್ ಸೈಡಲ್ಲಿ. ಸೊ ಏನು ಮಾಡುತ್ತೆ? ಇಲ್ಲಿಗೆ ಬರುತ್ತೆ, 11 ಇಸ್ ದ ಸ್ಮಾಲೆಸ್ಟ್ ನಂಬರ್. ಅದನ್ನು ಸರ್ವ್ ಮಾಡಿಕೊಂಡು ವಾಪಸ್ ಬರ್ತಾ, ಅಂದರೆ ಪುನಃ ರೈಟ್ ಸೈಡಲ್ಲಿ ಬರ್ತಾ 34ನ ಸರ್ವ್ ಮಾಡುತ್ತೆ. ದಟ್ ಈಸ್ ದ ಡಿಫರೆನ್ಸ್. ನೆನಪಿಟ್ಕೊಳ್ಳಿ, ಅರ್ಥ ಆಯ್ತಾ? ಈಗ ಸರ್ ಇದು 0ಗೆ ಹೋಗುತ್ತಾ? ಹೋಗೋದಿಲ್ಲ. ಸಿ ಲುಕ್ಕಲ್ಲಿ 0ಗೆ ಹೋಗೋದಿಲ್ಲ, ಎಕ್ಸ್ಟ್ರೀಮ್ ಪೊಸಿಷನಿಗೆ ಹೋಗೋದಿಲ್ಲ. ಸಿ ಸ್ಕ್ಯಾನಲ್ಲಿ ಎಕ್ಸ್ಟ್ರೀಮ್ ಪೊಸಿಷನಿಗೆ ಹೋಗುತ್ತೆ. ಯಾವ್ದು ಎಕ್ಸ್ಟ್ರೀಮ್ ಪೊಸಿಷನಿಗೆ ಹೋಗುತ್ತೆ ಅಂತ ಹೇಳಿದ್ದೇನೆ. ದಯವಿಟ್ಟು 2 ಟೈಮ್ಸ್ ವಾಚ್ ಮಾಡಿ, ಇಲ್ದಿದ್ರೆ ಕನ್ಫ್ಯೂಸ್ ಆಗುತ್ತೆ. ವೆರಿ ಇಂಪಾರ್ಟೆಂಟ್. ಸಿ ಲುಕ್ಕಲ್ಲಿ ಇವೆರಡನ್ನೂ ಟಚ್ ಮಾಡೋದೇ ಇಲ್ಲ. ಅದು 0ನೂ ಟಚ್ ಮಾಡೋದಿಲ್ಲ, 199 ಟಚ್ ಮಾಡೋದಿಲ್ಲ. ಸಿ ಸ್ಕ್ಯಾನಲ್ಲಿ 0ನೂ ಟಚ್ ಮಾಡ್ಬೋದು ಅಥವಾ 199 ಟಚ್ ಮಾಡ್ಬೋದು. ಇಟ್ ಡಿಪೆಂಡ್ಸ್ ಆನ್ ದಿ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾನು ತೋರಿಸ್ತೇನೆ ನೋಡಿ. ಸಿ ಸ್ಕ್ಯಾನಿಗೆ ತೋರಿಸ್ತೇನೆ ನೋಡಿ. ಸ್ಕ್ಯಾನ್ ನೋಡಿ, ಇಲ್ಲಿ ನೋಡಿ, ನಮ್ಮ ಹೆಡ್ ಟುವರ್ಡ್ಸ್ ಲೆಫ್ಟ್ ಮೂವ್ ಮಾಡ್ತಾ ಇರಲಿಕ್ಕೆ ಹೋಗಿ ಲೆಫ್ಟಿದು ಎಕ್ಸ್ಟ್ರೀಮ್ ವ್ಯಾಲ್ಯೂನ ಟಚ್ ಮಾಡುತ್ತೆ. ಯಾವುದು? 0ನ ಸ್ಕ್ಯಾನ್, ಸರಿನಾ? ಅದೇ ರೈಟ್ ಸೈಡ್ ಮೂವ್ ಆಗೋದಾಗಿದ್ದರೆ ರೈಟ್ ಇದು ಎಕ್ಸ್ಟ್ರೀಮ್ ವ್ಯಾಲ್ಯೂನ ಟಚ್ ಮಾಡ್ತಾ ಇದ್ದಿತ್ತು. ಅರ್ಥ ಆಯ್ತಾ? ಅದೇ ಸ್ಕ್ಯಾನ್ ಆಯಿತು. ಸಿ ಸ್ಕ್ಯಾನ್ ಆಗಿದ್ದರೆ, ಒಂದು ಸೆಕೆಂಡು, ಸಿ ಸ್ಕ್ಯಾನ್ ಆಗಿದ್ದರೆ ಇಲ್ಲಿ ನೋಡಿ, ಲೆಫ್ಟಿದು ಎಕ್ಸ್ಟ್ರೀಮನ್ನು ಮುಟ್ಟುತ್ತಾ ಇದೆ, ರೈಟಲ್ಲೂ ಕೂಡ ಎಕ್ಸ್ಟ್ರೀಮನ್ನು ಮುಟ್ಟುತ್ತೆ. ಸಿ ಸ್ಕ್ಯಾನ್. ಸಿ ಲುಕ್ಕಲ್ಲಿ ಎಕ್ಸ್ಟ್ರೀಮನ್ನು ಮುಟ್ಟೋದೇ ಇಲ್ಲ, ಲುಕ್ಕಲ್ಲೂ ಮುಟ್ಟೋದಿಲ್ಲ, ಲುಕ್ಕಲ್ಲೂ ಕೂಡ ಎಕ್ಸ್ಟ್ರೀಮ್ ವ್ಯಾಲ್ಯೂಸನ್ನು ಟಚ್ ಮಾಡೋದೇ ಇಲ್ಲ. ದಟ್ ಈಸ್ ದ ಡಿಫರೆನ್ಸ್. ಹೋಪ್ ಇದು ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಓಕೆ, ಸೊ ಇದಿಷ್ಟು ನಿಮ್ಮ ಸಿ ಲುಕ್, FCFS, ದೆನ್ SSTF, ಸಿ ಸ್ಕ್ಯಾನ್, ಸಿ ಸ್ಕ್ಯಾನ್. ಇವೆರಡೇ ಪ್ರಾಬ್ಲಮನ್ನು ಕೇಳೋದು. ಹೆಚ್ಚಿನ ಟೈಮ್ ಇವೆರಡೇ ಪ್ರಾಬ್ಲಮನ್ನು ಕೇಳಿದ್ದಾರೆ. ಈ ವರ್ಷವೂ ಇದೇ ಥರ ಪ್ರಾಬ್ಲಮನ್ನು ಕೇಳ್ತಾರೆ. ಲಿಟಲ್ ವ್ಯಾಲ್ಯೂನ ಚೇಂಜ್ ಮಾಡ್ಬೋದು, ಬಿಟ್ಟರೆ ಪಕ್ಕಾ ಪ್ರಾಬ್ಲಮನ್ನು ಕೇಳ್ತಾರೆ. ತುಂಬ ಈಸಿ ಇದೆ. ಒಂದು 2 ಟೈಮ್ಸ್ ವಾಚ್ ಮಾಡಿ, ಕನ್ಫ್ಯೂಸ್ ಆಗಬೇಡಿ. 1 ಟೈಮ್ ವಾಚ್ ಮಾಡಿ ಆದಮೇಲೆ, ಪ್ರಾಬ್ಲಮ್ ವಾಚ್ ಮಾಡಿ ಆದಮೇಲೆ ಒಂದು ಸತಿ ಮೈಂಡಲ್ಲಿ ಇದು ಮಾಡಿ. ಅಂದರೆ ಎಕ್ಸ್ಟ್ರೀಮ್ ವ್ಯಾಲ್ಯೂನ ಟಚ್ ಮಾಡೋದಿಲ್ಲ, ಲೆಫ್ಟ್ ಎಕ್ಸ್ಟ್ರೀಮನ್ನು ಟಚ್ ಮಾಡೋದಿಲ್ಲ, ರೈಟ್ ಎಕ್ಸ್ಟ್ರೀಮನ್ನು ಟಚ್ ಮಾಡೋದಿಲ್ಲ. ಅದೇ ಸಿ ಸ್ಕ್ಯಾನಲ್ಲಿ ಸ್ಕ್ಯಾನಲ್ಲಿ ನಮ್ಮದು ಹೆಡ್ ಯಾವ ಟುವರ್ಡ್ಸ್ ಹೋಗ್ತಾ ಇದೆ ಅದರದ್ದು ಎಕ್ಸ್ಟ್ರೀಮ್ ವ್ಯಾಲ್ಯೂನ ಟಚ್ ಮಾಡುತ್ತೆ.
ಬಟ್ ರೈಟ್ ಸೈಡ್ ಎಕ್ಸ್ಟ್ರೀಮ್ ವ್ಯಾಲ್ಯೂನ ಟಚ್ ಮಾಡೋದಿಲ್ಲ. ಇಫ್ ಅವರ್ ಹೆಡ್ ಈಸ್ ಮೂವಿಂಗ್ ಟುವರ್ಡ್ಸ್ ಲೆಫ್ಟ್ ಸೈಡ್ ಆವಾಗ ರೈಟ್ ಇದು ಎಕ್ಸ್ಟ್ರೀಮ್ ವ್ಯಾಲ್ಯೂನ ಟಚ್ ಮಾಡೋದಿಲ್ಲ. ಅದೇ ನಮ್ಮ ಹೆಡ್ ರೈಟ್ ಸೈಡ್ ಮೂವ್ ಆಗ್ತಾ ಇದ್ರೆ ರೈಟ್ ಇದು ಎಕ್ಸ್ಟ್ರೀಮ್ ವ್ಯಾಲ್ಯೂನ ಟಚ್ ಮಾಡುತ್ತೆ, ಲೆಫ್ಟ್ ಇದು ಎಕ್ಸ್ಟ್ರೀಮ್ ವ್ಯಾಲ್ಯೂನ ಟಚ್ ಮಾಡೋದಿಲ್ಲ. ಯಾವುದರಲ್ಲಿ? ಸ್ಕ್ಯಾನಲ್ಲಿ. ಅದೇ ಸಿ ಸ್ಕ್ಯಾನಲ್ಲಾದರೆ ನಮ್ಮ ಹೆಡ್ ಅನ್ನೋದು ಲೆಫ್ಟ್ ಸೈಡ್ ಮೂವ್ ಆಗ್ತಾ ಇದ್ರೆ ಲೆಫ್ಟ್ ಇದು ಎಕ್ಸ್ಟ್ರೀಮ್ ವ್ಯಾಲ್ಯೂನು ಟಚ್ ಮಾಡುತ್ತೆ, ಅದಾದ ನಂತರ ರೈಟ್ ಇದು ಎಕ್ಸ್ಟ್ರೀಮ್ ವ್ಯಾಲ್ಯೂನು ಟಚ್ ಮಾಡುತ್ತೆ. ಬಟ್ ಹೋಗುವಾಗ ರೈಟಲ್ಲಿ ಸಿಗೋ ಯಾವ ನಂಬರ್ನು ಕೂಡ ಸರ್ವ್ ಮಾಡೋದಿಲ್ಲ. ಎಕ್ಸ್ಟ್ರೀಮ್ ವ್ಯಾಲ್ಯೂನ ಟಚ್ ಮಾಡಿಕೊಂಡು ಪುನಃ ಲೆಫ್ಟಿಗೆ ಬರುವಾಗ ಯಾವ್ಯಾವ ನಂಬರ್ನ ಸರ್ವ್ ಮಾಡಬೇಕು ಸರ್ವ್ ಮಾಡ್ಕೊಂಡು ಬರುತ್ತೆ. ದಟ್ ಈಸ್ ಇಟ್. ಓಕೆ, ಸೊ ಇಲ್ಲಿಗೆ 5th ಮಾಡ್ಯೂಲಿದು ಕೂಡ ನ್ಯೂಮೆರಿಕಲ್ಸ್ ಕಂಪ್ಲೀಟ್ ಆಗಿದೆ. ನಿಮಗಿದು ತುಂಬ ಕ್ಲಿಯಾರಿಟಿ ಕೊಟ್ಟಿದೆ ಅಂತ ಅಂದ್ಕೊಳ್ತೇನೆ. ಯಾಕಂದರೆ ಇದರಿಂದ ನಿಮಗೆ 8 ಮಾರ್ಕ್ಸ್ ಬರ್ಬೋದು, 12 ಮಾರ್ಕ್ಸ್ ಬರ್ಬೋದು, ಇಟ್ ಡಿಪೆಂಡ್ಸ್. ಅದಕ್ಕೋಸ್ಕರ ಓಕೆ, ಇನ್ ಕೇಸ್ 4th ಮಾಡ್ಯೂಲ್ದು ಬೇಕಂತಿದ್ರೆ ಕಮೆಂಟ್ ಮಾಡಿ, ನಾನು ಖಂಡಿತ ಮಾಡ್ತೇನೆ. ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಾನು ನಿಖಿಲೇಶ್ ಸೈನ್ ಆಫ್ ಆಗ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.